Welcome you all to Department of Collegiate and Technical Education. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಎಲ್ಲರಿಗೂ ಸ್ವಾಗತ. This video is on course Water Supply Engineering of course code 15CE32T for third semester of Civil Engineering program. So in this session, viewers will come to know about topic water supply arrangements in building. As a part of learning management system, we are making this video. ಕಲಿಕಾ ನಿರ್ವಹಣಾ ವ್ಯವಸ್ಥೆಯ ಪ್ರಯುಕ್ತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. So in this session, we will discuss about Unit 4, Session 37. Course outcome for Unit 4 is CO04. That is, identify and summarize the arrangements of water supply and fittings in building. Contents. Before going to this session, let us recap the previous session. ಇವತ್ತಿನ ಸೆಷನ್ ಶುರು ಮಾಡೋದಕ್ಕಿಂತ ಮುಂಚೆ ಇಂದಿನ ತರಗತಿಯಲ್ಲಿ ಏನ್ ಕಲ್ತಿದ್ವಿ ಅನ್ನೋದನ್ನ ತಿಳ್ಕೊಳ್ಳೋಣ. In the last session, we have discussed about appurtenances in distribution system. ಇಂದಿನ ತರಗತಿಯಲ್ಲಿ ನಾವು ಯಾವ ರೀತಿ ವ್ಯಾಲ್ವ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡಿದ್ವಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ. So in this session, we will learn about introduction to water supply arrangement in building, systems of water supply arrangements in building, under that upfeed system, downfeed system, general layout of water supply arrangements in multi-storied as well as single-storied building, multiple choice questions related to today's session. Introduction to water supply arrangements in building. Water supply arrangement building ಅಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಪರಿಚಯ ಮಾಡ್ಕೊಳ್ಳೋಣ. So water is taken into the building through service pipe connected with the main pipe. So ಯಾವ್ದಾದ್ರೂ ಒಂದು ಪ್ರೈವೇಟ್ ಬಿಲ್ಡಿಂಗ್ ಗೆ ಅಥವಾ ಯಾವುದೇ ಒಂದು ಬಿಲ್ಡಿಂಗ್ ಗೆ ನಾವು ವಾಟರ್ ನ ಸಪ್ಲೈ ಮಾಡಬೇಕು ಅಂತಂದ್ರೆ ಅದನ್ನ ಏನ್ ಮಾಡ್ತೀವಿ, ನಾವು ವಾಟರ್ ಮೇನ್ ಏನ್ ರೋಡ್ ನಲ್ಲಿ ಲೇ ಮಾಡಿರ್ತಾರೆ ಆ ರೋಡ್ ಇಂದ ಅದಕ್ಕೆ ಕಮ್ಯುನಿಕೇಶನ್ ಪೈಪ್ ಮತ್ತೆ ಸರ್ವಿಸ್ ಪೈಪ್ ನ ಹಾಕಿ ಅದಾದ ನಂತರ ಏನಾಗುತ್ತೆ ಬಿಲ್ಡಿಂಗ್ ಗೆ ಬರುತ್ತೆ. ಸೊ ವಾಟರ್ ಮೈನ್ ಜನರಲಿ ಏನಾಗಿರುತ್ತೆ ಮೇನ್ ರೋಡ್ ಅಲ್ಲಿ ಇರುತ್ತೆ, ಅದನ್ನ ಅಥಾರಿಟಿ ಏನಿರುತ್ತೆ ಅದು ನೋಡ್ಕೋತಾ ಇರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಬಿಲ್ಡಿಂಗ್ ಪ್ರೈವೇಟ್ ಪ್ರಾಪರ್ಟಿ ಏನಿರುತ್ತೆ ಬೌಂಡ್ರಿಂದ ಒಳಭಾಗದಲ್ಲಿ ಬರೋದನ್ನ ಆ ಪ್ರಾಪರ್ಟಿ ಓನರ್ ಇರ್ತಾರೆ, ಅವರು ಅದನ್ನ ಮೇಂಟೈನ್ ಮಾಡ್ತಾರೆ. ಸೊ ವೆನ್ ದ ಪಬ್ಲಿಕ್ ಸಪ್ಲೈ ಪ್ರೆಷರ್ ಈಸ್ ಇನ್ಅಡಿಕ್ವೇಟ್, ಸೊ ವಾಟರ್ ಸಪ್ಲೈ ಸ್ಕೀಮ್ ಏನಿರುತ್ತೆ ಅದ್ರಲ್ಲಿ ಬರ್ತಕ್ಕಂಥ ನೀರಿನ ಒತ್ತಡ ಏನಾದ್ರೂ ಕಡಿಮೆ ಇತ್ತು ಅನ್ನೋದಾದ್ರೆ ಪಂಪ್ಸ್ ಮೇ ಬಿ ಇನ್ಸ್ಟಾಲ್ಡ್ ಟು ಸಪ್ಲೈ ವಾಟರ್ ರೈಸರ್ಸ್ ಅಂಡ್ ಮುನ್ಸಿಪಲ್ ಡ್ರೈನ್ ಪೈಪ್ಸ್ ಆರ್ ಇನ್ಸ್ಟಾಲ್ಡ್. ಸೊ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲಿ ಏನು ನೀರನ್ನ ಪ್ರೊವೈಡ್ ಮಾಡ್ತಾರೆ ಅದರಲ್ಲಿ ಹೆಚ್ಚಿನ ಒತ್ತಡ ಇರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಪಂಪ್ ನ ಇಟ್ಕೊಂಡು ಅದನ್ನ ನೀರ್ನ ಕೆಳಭಾಗದಿಂದ ಮೇಲ್ಭಾಗದವರೆಗೂ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ಸಪ್ಲೈನ ಮಾಡ್ಬೇಕಾಗುತ್ತೆ. ಸೊ GI ಆರ್ PVC, GI ಅಂತಂದ್ರೆ ಗ್ಯಾಲ್ವನೈಸ್ಡ್ ಐರನ್, ಆರ್ PVC ಅಂದ್ರೆ ಪಾಲಿವಿನೈಲ್ ಕ್ಲೋರೈಡ್ ಪೈಪ್ಸ್. ಸಪ್ಲೈ ಮೇನ್ಸ್ ಆರ್ ಯೂಸ್ಡ್ ಅಪ್ ಟು 7.5 ಸೆಂಟಿಮೀಟರ್ ಪೈಪ್ ಡಯಾಮೀಟರ್. ಸೊ ಈ ಪೈಪ್ ಏನಿರುತ್ತೆ ಅದನ್ನ ಅಪ್ ಟು 3 ಇಂಚ್ ಅಂತ ಏನ್ ಕರಿತೀವಿ ಅಂದ್ರೆ 7.5 ಸೆಂಟಿಮೀಟರ್ ಡಯಾಮೀಟರ್ ಪೈಪ್ ನ ಯೂಸ್ ಮಾಡ್ತೀವಿ. ವೆನ್ ಹೈಯರ್ ಡಯಾಮೀಟರ್ ಆಫ್ ಪೈಪ್ಸ್ ಆರ್ ರಿಕ್ವೈರ್ಡ್, ಯಾವಾಗ ನೀರಿನ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದಂಗೆ ನೀರಿಂದು ನಮ್ಗೆ ಯೂಸೇಜ್ ಜಾಸ್ತಿ ಆಗುತ್ತೆ, ಅವಾಗ ನಾವು ಈ ತರ ಕಡಿಮೆ ಡಯಾ ಪೈಪ್ ನ ಹಾಕಿದ್ರೆ ನೀರ್ನ ಸಪ್ಲೈ ಮಾಡೋದಕ್ಕೆ ಕನ್ಸ್ಯೂಮರ್ಸ್ ಗೆ ಬೇಕಾಗಿರುವಷ್ಟು ಕ್ವಾಂಟಿಟಿಯಲ್ಲಿ ಅವ್ರ ಡಿಮ್ಯಾಂಡ್ ತಕ್ಕಂತೆ ನೀರನ್ನ ಸಪ್ಲೈ ಮಾಡೋದಕ್ಕಾಗಲ್ಲ. ಅವಾಗ ವಿ ಗೋ ಫಾರ್ ಹೈಯರ್ ಡಯಾಮೀಟರ್ ಪೈಪ್ಸ್, ಅಂದ್ರೆ ಹೆಚ್ಚಿನ ಡಯಾ ಇರೋಂತ ವ್ಯಾಸ ಇರೋಂತ ಪೈಪ್ ಗಳನ್ನ ಏನ್ ಮಾಡ್ತೀವಿ, ಯೂಸ್ ನ ಮಾಡ್ತೀವಿ. ಸೊ ಇನ್ ದಟ್ ಕೇಸ್ ಕ್ಯಾಸ್ಟ್ ಐರನ್ ಪೈಪ್ಸ್ ಆರ್ ಯೂಸ್ಡ್. ಸೊ ಜನರಲಿ ಡೆನ್ಸಿಫೈಡ್ ಕ್ಯಾಸ್ಟ್ ಐರನ್ ಪೈಪ್ಸ್ ಏನಿರುತ್ತೆ ಅದನ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಆಲ್ ವಾಟರ್ ಪೈಪ್ಸ್ ಮಸ್ಟ್ ಬಿ ಕೇಪಬಲ್ ಆಫ್ ಮೀಟಿಂಗ್ ದ ಪೀಕ್ ಡಿಮ್ಯಾಂಡ್ ಇನ್ ಹೌಸಸ್. ಸೊ ನಾವೇನ್ ವಾಟರ್ ಸಪ್ಲೈ ಈಗ ಪೈಪ್ ನ ಯೂಸ್ ಮಾಡ್ತೀವಿ ಅವು ಏನಾಗಿರ್ಬೇಕು ಅಂದ್ರೆ ಕೇಪಬಲ್ ಆಫ್ ಮೀಟಿಂಗ್ ದ ಪೀಕ್ ಡಿಮ್ಯಾಂಡ್. ಪೀಕ್ ಡಿಮ್ಯಾಂಡ್ ಅಂತಂದ್ರೆ ಯಾವಾಗ ಒಂದು ದಿನದಲ್ಲಿ ಆಗಿರ್ಬೋದು, ಒಂದು ವಾರದಲ್ಲಿ ಆಗಿರ್ಬೋದು, ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ನೀರನ್ನ ಬಳಕೆ ಮಾಡ್ತೀವಿ ಅನ್ನೋದಕ್ಕೆ ನಾವೆಂತ ಕರಿತೀವಿ, ಪೀಕ್ ಡಿಮ್ಯಾಂಡ್ ಅಂತ ಕರಿತೀವಿ. ಜನರಲಿ ಇನ್ ದ ಮಾರ್ನಿಂಗ್ ಟೈಮ್ ಆರ್ ಇನ್ ದ ಈವ್ನಿಂಗ್ ಟೈಮ್ ಈ ಡಿಮ್ಯಾಂಡ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ, ಅಂದ್ರೆ ನೀರಿನ ಬೇಡಿಕೆ ಬಿಲ್ಡಿಂಗ್ ಅವರು ಯೂಸ್ ಮಾಡೋದು ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ನೀರಿನ ಬೇಡಿಕೆ ಎಷ್ಟಿತ್ತು ಅಷ್ಟನ್ನ ಯೂಸ್ ಮಾಡಕ್ಕೆ, ಅಂದ್ರೆ ನೀರನ್ನ ಸಪ್ಲೈ ಮಾಡೋಂತ ಕೆಪಾಸಿಟಿ ಈ ನಾವು ಯೂಸ್ ಮಾಡೋಂತ ಈ ಪೈಪ್ಗಳಲ್ಲಿ
ಇರಬೇಕು. The water can be supplied in a building in two patterns. ಸೊ ನಾವೇನು ಮುನ್ಸಿಪಲ್ ಇಂದ ನೀರನ್ನ ಸಪ್ಲೈ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲಿ ಅದನ್ನ ನಾವು ಬಿಲ್ಡಿಂಗ್ ಅಲ್ಲಿ ಎರಡು ರೀತಿ ಸಪ್ಲೈ ಮಾಡಬಹುದು. ಒಂದು ಅಪ್ ಫೀಡ್ ಸಿಸ್ಟಮ್, ಇನ್ನೊಂದು ಡೌನ್ ಫೀಡ್ ಸಿಸ್ಟಮ್. ಸೊ ಇದನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಗೆ ಅಪ್ ಫೀಡ್ ಸಿಸ್ಟಮ್. When the pressure in the municipal supply is such that water can reach up to the floor of a multi-storied building. ಸೊ ಮುನ್ಸಿಪಲ್ ವಾಟರ್ ಸಪ್ಲೈ ಅಥವಾ ಪಬ್ಲಿಕ್ ವಾಟರ್ ಸಪ್ಲೈ ಸ್ಕೀಮ್ ಏನಿದೆ ಅದರಲ್ಲಿ ನೀರ್ನ ಕೊಡ್ತಾ ಇರ್ತಕ್ಕಂಥದ್ರೆ ಸಪ್ಲೈ ನೀರ್ನ ಮಾಡ್ತಾ ಇದ್ರೆ ಆ ಸಪ್ಲೈ ಮಾಡೋ ನೀರಲ್ಲಿ ಏನಾದ್ರೂ ಅದ್ರದ್ದು ಪ್ರೆಷರ್ ಅಥವಾ ಒತ್ತಡ ಏನಾದ್ರೂ ಜಾಸ್ತಿ ಇದ್ದು ಅದು ನಾವು ಇರ್ತಕ್ಕಂಥ ಅಂದ್ರೆ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅಂತಂದ್ರೆ ಜನರಲ್ ಆಗಿ ನಂಬರ್ ಆಫ್ ಸ್ಟೋರೀಸ್ ಏನಾಗಿರುತ್ತೆ ಜಾಸ್ತಿ ಇರುತ್ತೆ. ಸೊ ಇದರ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ಸ್ ಅಥವಾ 8 to 10 ಫ್ಲೋರ್ಸ್ ಈ ತರ ಡಿಪೆಂಡಿಂಗ್ ಅಪಾನ್ ಹೈಟ್ ಆಫ್ ದ ಬಿಲ್ಡಿಂಗ್ ಮೇಲೆ ಏನಾಗುತ್ತೆ ನಂಬರ್ ಆಫ್ ಫ್ಲೋರ್ಸ್ ಚೇಂಜ್ ಆಗುತ್ತೆ. ಇಫ್ ಈ ತರ ಮುನ್ಸಿಪಲ್ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲಿ ಏನಾದ್ರೂ ನೀರಿನ ಒತ್ತಡ ಜಾಸ್ತಿ ಇದ್ದು ಅದು ಟಾಪ್ ಆಫ್ ದ ಬಿಲ್ಡಿಂಗ್ ಗೆ ರೀಚ್ ಆಗುತ್ತೆ ಅನ್ನೋದಾದ್ರೆ ಅವಾಗ when the water is supplied to all floors by all floors of the building, then it is called upfeed system. ಈ ಸಪ್ಲೈ ಮಾಡುವಂತ ಒತ್ತಡ ನೀರಿನ ಜಾಸ್ತಿ ಇದ್ದು ಆ ಒತ್ತಡದಿಂದನೇ ಎಲ್ಲಾ ಫ್ಲೋರ್ಗಳಿಗೂ ಅಂದ್ರೆ ಎಲ್ಲಾ ಮೊದಲನೇ ಮಾಡಿ, ಎರಡನೇ ಮಾಡಿ, ಮೂರನೇ ಮಾಡಿ ಈ ತರ ಎಷ್ಟು ಮಾಡಿ ಇರುತ್ತೆ ಆ ಮಾಡಿಗೆಲ್ಲ ಇದೇ ಪ್ರೆಷರ್ ಇಂದ ಏನಾದ್ರೂ ನೀರು ಸಪ್ಲೈ ಆಗುತ್ತೆ ಅಂತಂದ್ರೆ ಅವಾಗ ನಾವು upfeed ಸಿಸ್ಟಮ್ ನ ಬಳಕೆನ ಮಾಡ್ತೀವಿ. So to prevent rapid wear of valves such as faulties, water should be only supplied to building distribution system at pressure not more than about 80 psi. ಸೊ ಇವಾಗ ನಾವು ಅದರಲ್ಲಿ ವಾಟರ್ ನ ಸಪ್ಲೈ ಮಾಡ್ತೀವಿ ಅಂದಾಗ ಕೆಲವೊಂದು ಫಿಟ್ಟಿಂಗ್ಸ್ ಗಳನ್ನ ಅಥವಾ ವ್ಯಾಲ್ವ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಇದರ ಚೆಕ್ ವಾಲ್ವ್ ಆಗಿರ್ಬೋದು ಅಥವಾ ನಾನ್ ರಿಟರ್ನ್ ವ್ಯಾಲ್ವ್ ಆಗಿರ್ಬೋದು ಅಥವಾ ಗೇಟ್ ವ್ಯಾಲ್ವ್ ಆಗಿರ್ಬೋದು ಅಥವಾ ಸ್ಲೂಯಿಸ್ ವ್ಯಾಲ್ವ್ ಆಗಿರ್ಬೋದು. ಈ ರೀತಿ ಏನ್ ವ್ಯಾಲ್ವ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅವು ಬೇಗ ವಿಯರ್ ಅಂಡ್ ಟಿಯರ್ ಆಗ್ಬಾರ್ದು ಅಂತಂದ್ರೆ ಈ ಪ್ರೆಷರ್ ಏನಿರುತ್ತೆ ನಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಅದನ್ನ 80 PSI ಗಿಂತ ಜಾಸ್ತಿ ನಾವು ಇಡಲ್ಲ. This pressure is large enough to raise water from 8 to 10 stories in the upward direction and still retain desired pressure at plumbing fixture. ಸೊ ಈ ರೀತಿ 80 PSI ಅಲ್ಲಿ ನಾವೇನಾದ್ರೂ ವಾಟರ್ ನ ಆ ಒತ್ತಡದಲ್ಲಿ ಸಪ್ಲೈ ಮಾಡಿದ್ದಾದ್ರೆ ಆ ಒತ್ತಡದಿಂದ 8 ರಿಂದ 10 ಮಾಡಿಗಳಿಂದವೆ ನಮ್ಮ ಅಂದ್ರೆ ಬಿಲ್ಡಿಂಗ್ ನಾವೇನ್ ಕಟ್ಟಿರ್ತೀವಿ 8 ರಿಂದ 10 ಸ್ಟೋರಿ ಏನ್ ಕಟ್ಟಿರ್ತೀವಿ ಅಲ್ಲಿಗೆ ಅಪ್ಪರ್ ಡೈರೆಕ್ಷನ್ ಅಂದ್ರೆ ಮೇಲ್ಮುಖವಾಗಿ ನೀರು ಆ ಪ್ರೆಷರ್ ಅಲ್ಲಿ ಸಂಚಾರನ ಮಾಡುತ್ತೆ. ಅಷ್ಟೇ ಪ್ರೆಷರ್ ನ ಪೈಪ್ ಲೈನ್ ಕೂಡ ಅದು ಉಳಿಸ್ಕೊಂಡಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ಇಸ್ ದ ವಾಟರ್ ಮೈನ್. ಸೊ ಈ ವಾಟರ್ ಮೈನ್ ಇಂದ ಏನ್ ಮಾಡ್ತೀವಿ ನಾವು ಫರೂಲ್ ನ ಹಾಕಿ ನಾವೇನ್ ಮಾಡ್ತೀವಿ ಕನೆಕ್ಷನ್ ಪೈಪ್ ನ ತಗೋತೀವಿ. ಅದಾದ್ಮೇಲೆ ಗೂಸ್ ನೆಕ್ ಹಾಕಿ ಈ ಕಡೆಗೆ ಹೊರಗಡೆಗೆ ತಗೋತೀವಿ. ಸೊ ಅದಾದ್ಮೇಲೆ ಇಲ್ಲಿಗೆ ತೋರಿಸಿದೀವಿ 3 inch ಲಾಂಗ್ ಹಾರಿಜಾಂಟಲ್ ಗೂಸ್ ನೆಕ್ ಫಾರ್ ಏನು ಫ್ಲೆಕ್ಸಿಬಲ್ ಮೂವ್ಮೆಂಟ್ ಗೆ. ಯಾಕಂದ್ರೆ ಇಲ್ಲಿ ರೋಡ್ ಕೆಳಗಡೆ ಇರೋದ್ರಿಂದ ಪೇಮೆಂಟ್ ಕೆಳಭಾಗದಲ್ಲಿ ಇರೋದ್ರಿಂದ ಸೊ ಅರ್ತ್ ಮೂವ್ಮೆಂಟ್ ಆಗ್ತಾ ಇರ್ಬೋದು. ಅದಕ್ಕೋಸ್ಕರ ಆ ವೇರಿಯೇಷನ್ಸ್ ನ ಅಲೋ ಮಾಡೋದಕ್ಕೆ ಫ್ಲೆಕ್ಸಿಬಲ್ ಪೈಪ್ ನ ಹಾಕ್ತಿವಿ ನಾವು, ಅದಕ್ಕೆ ಗೂಸ್ ನೆಕ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಏನಾಗುತ್ತೆ ಪೈಪು ಬಿಲ್ಡಿಂಗ್ ನ ಒಳಭಾಗಕ್ಕೆ ಬರುತ್ತೆ. ಸೊ ಬಿಲ್ಡಿಂಗ್ ನ ಒಳಭಾಗಕ್ಕೆ ಬಂದಾದ್ಮೇಲೆ ಅಂದ್ರೆ ಅವ್ರದ್ದು ಬೌಂಡ್ರಿ ಏನಿರುತ್ತೆ ಪ್ರೈವೇಟ್ ಪ್ರಾಪರ್ಟಿ ಬೌಂಡ್ರಿಯಿಂದ ಒಳಭಾಗಕ್ಕೆ ಬಂದಾದ್ಮೇಲೆ ಏನ್ ಮಾಡ್ತಾರೆ ಸೊ ಮನೆಗೆ ಬೇಕಾಗಿರುತ್ತೆ ಕಂಟ್ರೋಲ್ ವ್ಯಾಲ್ ನ ಹಾಕೊಂಡಿರ್ತಾರೆ. ಇದರ್ ಅವರು ವಾಟರ್ ನ ಬೇಕು ಅಂದ್ರೆ ಆನ್ ಮಾಡ್ಕೋತಾರೆ, ಬೇಡ ಅಂದ್ರೆ ಅದನ್ನ ಶಟ್ ಡೌನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಏನಾಗಿರುತ್ತೆ ವಾಟರ್ ಮೀಟರ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಇನ್ ದಟ್ ವಾಟರ್ ಮೀಟರ್ ದ ಅಮೌಂಟ್ ಆಫ್ ವಾಟರ್ ಕನ್ಸ್ಯೂಮ್ಡ್ ಬೈ ದಿಸ್ ಬಿಲ್ಡಿಂಗ್ ಯೂಸರ್ಸ್ ಅಥವಾ ಕನ್ಸ್ಯೂಮರ್ಸ್ ಏನಿರ್ತಾರೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ನಾವು ಯೂಸ್ ಮಾಡಿರೋದು ಅನ್ನೋದು ರೆಕಾರ್ಡ್ ಆಗುತ್ತೆ. ಸೊ ರೆಕಾರ್ಡ್ ಆದ್ಮೇಲೆ ವಾಟರ್ ಇನ್ ದ ಅಪ್ಪರ್ ಡೈರೆಕ್ಷನ್ ಈ ರೀತಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಟಿಲ್ ನಂಬರ್ ಆಫ್ ಫ್ಲೋರ್ಸ್ ಮೇಲ್ ಭಾಗದಲ್ಲಿ ಎಷ್ಟು ಫ್ಲೋರ್ ಇರ್ತವೆ ಅದರಲ್ಲಿ ಎಲ್ಲಾ ಭಾಗಕ್ಕೂ ಆ ಫ್ಲೋರಿನ ಎಲ್ಲಾ ಭಾಗಕ್ಕೂ ಇದರ ಬಾತ್ರೂಮ್ ಆಗಿರ್ಬೋದು, ವಾಟರ್ ಕ್ಲಾಸೆಟ್ ಆಗಿರ್ಬೋದು ಅಥವಾ ಕಿಚನ್ ಆಗಿರ್ಬೋದು ಅಥವಾ ಹೋಮ್ ಅಪ್ಲಯನ್ಸಸ್ ಅಂದ್ರೆ ವಾಷಿಂಗ್ ಮಿಷಿನ್ ಆಗಿರ್ಬೋದು ಇರುತ್ತೆ ಎಲ್ಲದಕ್ಕೂ ಅಥವಾ ವಾಟರ್ ಹೀಟರ್ ಆಗಿರ್ಬೋದು ಎಲ್ಲಾ ಭಾಗಕ್ಕೂ ಏನಾಗಿರುತ್ತೆ ಅಪ್ಪರ್ ಡೈರೆಕ್ಷನ್ ಅಂದ್ರೆ ಯಾವ್ದೇ ರೀತಿ ಸ್ಟೋರೇಜ್ ಇರಲ್ಲ, ಇಂದ ಅಪ್ಪರ್ ಡೈರೆಕ್ಷನ್ ಆಗುತ್ತೆ ವಾಟರ್ ಮೂವ್ಮೆಂಟ್ ಆಗುತ್ತೆ. ಸೊ ಅದೇ ತರ ಇಲ್ಲಿ ನಾವು ನೋಡ್ತಾ ಇದೀವಿ ಬಾತ್ ಟಬ್ ಆಗಿರ್ಬೋದು, ಲ್ಯಾವಟರಿ ಆಗಿರ್ಬೋದು ಅಥವಾ ವಾಟರ್ ಕ್ಲಾಸೆಟ್ ಆಗಿರ್ಬೋದು ಅಥವಾ ಕಿಚನ್ ಸಿಂಕ್ ಆಗಿರ್ಬೋದು ಅದಕ್ಕೆ ಎಲ್ಲಾ ಭಾಗಕ್ಕೂ ಕೂಡ ವಾಟರ್ ನಾವೆಲ್ಲೂ ಸ್ಟೋರ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕೊಡ್ತಾ ಇರೋ ವಾಟರ್ ಮೇನ್ ಪಬ್ಲಿಕ್ ಮುನ್ಸಿಪಲ್ ಸ್ಕೀಮ್ ಅಲ್ಲಿ ಏನ್ ಪ್ರೆಷರ್ ಇದೆ ಆ ಪ್ರೆಷರ್ ಇಂದ ವಾಟರ್ ಏನಾಗ್ತದೆ ಮೇಲ್ಭಾಗಕ್ಕೆ ಮೂವ್ ಆಗ್ತದೆ. ಸೊ ಈ ತರ ಮಾಡೋಂತ ಸಿಸ್ಟಮ್ ಗೆ ನಾವೇನಂತ ಕರಿತೀವಿ ಅಪ್ಫೀಡ್ ಸಿಸ್ಟಮ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ಆಫ್ ಅಪ್ಫೀಡ್ ಸಿಸ್ಟಮ್. ಅಪ್ಫೀಡ್ ಸಿಸ್ಟಮ್ ನ ಬಳಕೆ ಮಾಡೋದ್ರಿಂದ ಆಗಂತ ಉಪಯೋಗಗಳು ಏನೇನು ಅಂತ. ಸೇವಿಂಗ್ ಇನ್ ಪೈಪ್ ವರ್ಕ್ಸ್ ಎಸ್ಪೆಷಲಿ ಇನ್ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್. ಸೊ ಸೇವಿಂಗ್ ಇನ್ ಪೈಪ್ ಲೈನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಸೊ ಇನ್ ಕೇಸ್ ನಾವೇನಾದ್ರೂ ವಾಟರ್ ನ ಸ್ಟೋರ್ ಮಾಡ್ಬೇಕು ಅಂದ್ರೆ ಮೇಲ್ಭಾಗದಲ್ಲಿ ಒಂದು ಟ್ಯಾಂಕ್ ನ ಇಟ್ಟು ಆಮೇಲೆ ನೀರ್ನ ಕೆಳಭಾಗಕ್ಕೆ ಕಳಿಸ್ಬೇಕು. ಇನ್ ದಿಸ್ ಕೇಸ್ ನಾವು ಡೈರೆಕ್ಟ್ ಆಗಿ ಪಬ್ಲಿಕ್ ಮುನ್ಸಿಪಲ್ ಏನ್ ವಾಟರ್ ಮೈನ್ ಇತ್ತು ಅದರಿಂದ ಡೈರೆಕ್ಟ್ ಆಗಿ ನಾವು
ಎಲ್ಲಾ ಭಾಗಕ್ಕೂ ಫ್ಲೋರ್ ಕಳ್ಸೋದ್ರಿಂದ ಸೊ ಮೇಲ್ಭಾಗಕ್ಕೆ ಕಳ್ಸಕ್ ಒಂದು ಪೈಪ್ ಮತ್ತೆ ಕೆಳಭಾಗಕ್ಕೆ ಒಂದು ಪೈಪ್ ಕಳ್ಸೋದಕ್ಕೆ ಅಡಿಷನಲ್ ಆಗಿ ನಾವು ಅದನ್ನ ಯೂಸ್ ಮಾಡಲ್ಲ. ಸೊ ಅವಾಗ ಲೆಂತ್ ಆಫ್ ಪೈಪರ್ ನಮ್ಗೆ ಕಮ್ಮಿ ಆಗುತ್ತೆ. ಸೊ ಅವಾಗ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಚೀಪರ್ ಆಸ್ ದ ಸ್ಟೋರೇಜ್ ಟ್ಯಾಂಕ್ ಈಸ್ ನಾಟ್ ರಿಕ್ವೈರ್ಡ್. ಸೊ ಅಪ್ಫೀಡ್ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಸ್ಟೋರೇಜ್ ನ ಬಳಕೆ ಮಾಡೋದ್ರಿಂದ ಆ ಸ್ಟೋರೇಜ್ ಟ್ಯಾಂಕ್ ಏನಿರುತ್ತೆ ಅದನ್ನ ಮಾಡಲ್ಲ. ಅಂದ್ರೆ ಓವರ್ ಹೆಡ್ ಟ್ಯಾಂಕ್ ಅಥವಾ OH ಟ್ಯಾಂಕ್ ಆಗಿರ್ಬೋದು, ಇದನ್ನ ನಾವು ಡೊಮೆಸ್ಟಿಕ್ ಟ್ಯಾಂಕ್ ನ ನಾವಲ್ಲಿ ಇಡಲ್ಲ. ಸೊ ದಟ್ ಅವಾಗ ಅದ್ರ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ನೋ ಚಾನ್ಸಸ್ ಆಫ್ ವಾಟರ್ ಗ್ರೋಯಿಂಗ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಆಸ್ ದರ್ ಇಸ್ ಎನಿ ನೋ ಸ್ಟೋರೇಜ್. ಅಂದ್ರೆ ನೀರ್ನ ನಾವೆಲ್ಲೂ ಒಂದೇ ಕಡೆ ಶೇಖರಣೆ ಮಾಡಿ ಇಡೋದ್ರಿಲ್ಲ. ಶೇಖರಣೆ ಮಾಡಿ ಜಾಸ್ತಿ ದಿನ ಇಡದಲೇ ಇರೋದ್ರಿಂದ ದೇರ್ ಇಸ್ ನೋ ಚಾನ್ಸಸ್ ಆಫ್ ಡೆವಲಪಿಂಗ್ ಆರ್ ಗ್ರೋಯಿಂಗ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಸೊ ಕನ್ಸ್ಯೂಮರ್ಸ್ಗೆ ಯಾವುದೇ ರೀತಿ ಹೆಲ್ತ್ ಅಡ್ವರ್ಸ್ ಎಫೆಕ್ಟ್ ಆಗೋ ತರ ಬ್ಯಾಕ್ಟೀರಿಯಾಗಳಲ್ಲಿ ಡೆವಲಪ್ ಆಗೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ. ಕ್ಯಾನ್ ಡೀಲ್ ವಿತ್ ಲಾರ್ಜ್ ಡಿಮ್ಯಾಂಡ್ ಮೋರ್ ಈಸಿಲಿ. ಸೊ ನಾವು ಪೈಪ್ ನ 80 PSI ಪ್ರೆಷರ್ ನ ಹ್ಯಾಂಡಲ್ ಮಾಡೋದಕ್ಕೆ ನಾವು ಡಿಸೈನ್ ಮಾಡೋದ್ರಿಂದ ಇಟ್ ಮೇ ರೈಸ್ ಅಪ್ ಟು 8 to 10 ಫ್ಲೋರ್ಸ್. ಸೊ ದಟ್ ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಬೇಕು ಅಷ್ಟು ನೀರನ್ನ ಆ ಪ್ರೆಷರ್ ನಾವು ಅಪ್ಫೀಡ್ ಸಿಸ್ಟಮ್ ಅಲ್ಲಿ ಸಪ್ಲೈನ ಮಾಡಬಹುದು. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಅಪ್ಫೀಡ್ ಸಿಸ್ಟಮ್. ಡಿಸ್ಅಡ್ವಾಂಟೇಜಸ್ ಆಫ್ ಅಪ್ಫೀಡ್ ಸಿಸ್ಟಮ್, ಅದರಿಂದ ಆಗಂತ ದುರುಪಯೋಗಗಳು ಏನೇನು ಅಂತ. ಸೊ ಪ್ರೆಷರ್ ಫ್ರಮ್ ವಾಟರ್ ಮೈನ್ ಈಸ್ inadequate to supply tall buildings. So if municipal water supply scheme ಅಲ್ಲಿ ಏನು ಪ್ರೆಷರ್ ಇದೆ ಅದೇನಾದ್ರೂ ರೆಡ್ಯೂಸ್ ಆಯ್ತು ಅಂತಂದ್ರೆ the water may not reach up to top floors. ಅಂದ್ರೆ ಮೇಲ್ಭಾಗದಲ್ಲಿ ಇರತಕ್ಕಂತ ಮಾಡಿಗಳಿಗೆ, ಮೇಲ್ಭಾಗದಲ್ಲಿ ಇರತಕ್ಕಂತ ಕನ್ಸ್ಯೂಮರ್ಸ್ ಗೆ ವಾಟರ್ ರೀಚ್ ಆಗದಲೇ ಇರಬಹುದು. ಇಫ್ ದರ್ ಇಸ್ ಅ ಲ್ಯಾಕ್ ಆಫ್ ಪ್ರೆಷರ್ ಇನ್ ದಟ್ ಸ್ಕೀಮ್, ವಾಟರ್ ಸಪ್ಲೈ ಸ್ಕೀಮ್ ಏನಿದೆ ಅದರಲ್ಲಿ ನೀರಿನ ಒತ್ತಡ ಏನಾದ್ರೂ ಕಡಿಮೆ ಇತ್ತು ಅಂತಂದ್ರೆ ಮೇಲ್ಭಾಗಕ್ಕೆ ಅದು ನೀರು ರೈಸ್ ಆಗಲ್ಲ. ಸೊ ಅವಾಗ ಕೆಳಭಾಗದಲ್ಲಿರೋ ಕನ್ಸ್ಯೂಮರ್ಸ್ ಮಾತ್ರ ನೀರು ಸಿಗುತ್ತೆ, ಮೇಲ್ಭಾಗದಲ್ಲಿರೋ ನೀರು ಸಿಗಲ್ಲ. ಸೊ ವಾಟರ್ ಸಪ್ಲೈ ಈಸ್ ಅಫೆಕ್ಟೆಡ್ ಡ್ಯೂರಿಂಗ್ ಪೀಕ್ ಲೋಡ್ ಅವರ್. ಸೊ ಪೀಕ್ ಲೋಡ್ ಅಂತಂದ್ರೆ ಜನರಲ್ ಆಗಿ ಇನ್ ದ ಮಾರ್ನಿಂಗ್ ಟೈಮ್ ಆರ್ ಇನ್ ದ ಈವ್ನಿಂಗ್ ಟೈಮ್ ಪೀಕ್ ಲೋಡ್ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ಎಲ್ಲಾ ಭಾಗಕ್ಕೂ ಪ್ರೆಷರ್ ಡಿಸ್ಟ್ರಿಬ್ಯೂಟ್ ಆಗೋದಾಗ ಮೇಲ್ಭಾಗದಲ್ಲಿರೋ ಜಾಗಕ್ಕೆ ನೀರು ರೈಸ್ ಆಗಂತ ಚಾನ್ಸಸ್ ಕಡಿಮೆ ಇರಬಹುದು. ಇಫ್ ಅಲ್ಲಿ ಪ್ರೆಷರ್ ಡ್ರಾಪ್ ಆಯ್ತು ಅಂತಂದ್ರೆ ಅವಾಗ ಅವ್ರಿಗೆ ಬೇಕಾಗಿರತಕ್ಕಂತ ನೀರಿನ ಪ್ರಮಾಣ ಅಥವಾ ಅವ್ರ ಡಿಮ್ಯಾಂಡ್ ತಕ್ಕಂಗೆ ನೀರು ಅಲ್ಲಿ ಸಿಗಲ್ಲ. ಇಫ್ ಕೋಲ್ಡ್ ಮೈನ್ ಫೇಲ್ಸ್ there won't be any emergency backup supply. ವಾಟರ್ ಮೈನ್ ಪಬ್ಲಿಕ್ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲಿ ಏನ್ ಹಾಕಿರ್ತಾರೆ, ಅದ್ರಲ್ಲಿ ಏನಾದ್ರೂ ಫೇಲ್ ಆಯ್ತು, ಎಲ್ಲಾದ್ರೂ ಸಪೋಸ್ ಬ್ರೇಕೇಜ್ ಆಯ್ತು ಅಥವಾ ಏನಾದ್ರೂ ಮೇಂಟೆನೆನ್ಸ್ ನಡೀತಿತ್ತು ಅಂತಂದ್ರೆ ಸೊ ಅಲ್ಲಿ ಆ ಲೈನ್ ಅಲ್ಲಿ ವಾಟರ್ ಸಪ್ಲೈ ಆಗಲ್ಲ. ಅವಾಗ ಅದಕ್ಕೆ ಸಂಬಂಧಪಟ್ಟ ಏನು ಕನ್ಸ್ಯೂಮರ್ಸ್ ಇರ್ತಾರೆ ಅವ್ರಿಗೆ ನೀರು ಸಿಗಲ್ಲ. ಸೊ ಅವ್ರ ನೀರ್ ಬಳಕೆಗೆ ಸಿಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಯಾವ್ದೇ ರೀತಿ ನಾವು ಸ್ಟೋರೇಜ್ ನ ಕೊಟ್ಟಿರಲ್ಲ. ಸೊ ಅವಾಗ ಅಲ್ಲಿ ನೀರಿಂದು ಸ್ಕೇರ್ಸಿಟಿ ಆಗ್ಬಹುದು. ಸೊ ಮೋರ್ ಸಿಸ್ಟಮ್ ನಾಯ್ಸ್ ಆಸ್ ವಾಟರ್ ಈಸ್ ರನ್ನಿಂಗ್ ಅಂಡರ್ ಹೈ ಪ್ರೆಷರ್. ಸೊ ಈ ಪೈಪ್ ಲೈನ್ ಅಲ್ಲಿ ವಾಟರ್ ಹೆಚ್ಚಿನ ಒತ್ತಡದಿಂದ ಮೂವ್ ಆಗ್ಬೇಕಾದ್ರೆ ಸೊ ಒಳಗಡೆ ಏನಾಗ್ತಾ ಇರುತ್ತೆ, ಇಫ್ ದರ್ ಇಸ್ ಎನಿ ಫ್ರಿಕ್ಷನ್ ಏನಾದ್ರು ಇತ್ತು ಅಂತಂದ್ರೆ ವಾಟರ್ ಮತ್ತೆ ಪೈಪ್ ನ ಸರ್ಫೇಸ್ಗೆ, ಒಳಭಾಗದ ಸರ್ಫೇಸ್ಗೆ, ಅವಾಗ ಅದ್ರಲ್ಲಿ ಬರ್ತಕ್ಕಂಥ ಶಬ್ದದ ಪ್ರಮಾಣ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಅಪ್ಫೀಡ್ ಸಿಸ್ಟಮ್. ಸೆಕೆಂಡ್ ಸಿಸ್ಟಮ್ ಈಸ್ ಡೌನ್ ಫೀಡ್ ಸಿಸ್ಟಮ್. In this system, water is pumped from a sump to a overhead tank, then water is supplied to all floors of the building by gravity. ಈ ಡೌನ್ ಫೀಡ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನೀರನ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಸಪ್ಲೈನ ಮಾಡ್ತೀವಿ. ವಾಟರ್ ಸಪ್ಲೈ ಮೇನ್ ಇಂದ ಏನ್ ನೀರು ಬರುತ್ತೆ ಅದನ್ನ ಕೆಳಭಾಗದಲ್ಲಿ ಬಿಲ್ಡಿಂಗ್ ಕೆಳಭಾಗದಲ್ಲಿ ಏನ್ ಮಾಡ್ತೀವಿ, ಒಂದು ಸಂಪನ್ನ ಮಾಡಿರ್ತೀವಿ. ಆ ಸಂಪಲ್ ಏನಾಗಿರುತ್ತೆ ಅಥವಾ ವಾಟರ್ ಸ್ಟೋರೇಜ್ ಟ್ಯಾಂಕ್ ನ ಮಾಡಿರ್ತೀವಿ. ಆ ಭಾಗದಲ್ಲಿ ನೀರ್ ಏನಾಗುತ್ತೆ, ಕಲೆಕ್ಟ್ ಆಗುತ್ತೆ. ಆ ಕಲೆಕ್ಟ್ ಆಗಿರೋ ನೀರ್ನ ನಾವೇನ್ ಮಾಡ್ತೀವಿ, ಬಿಲ್ಡಿಂಗ್ ಮೇಲ್ಭಾಗದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ನ ಕಟ್ಟಿರ್ತೀವಿ. ಸೊ ಓವರ್ ಹೆಡ್ ಟ್ಯಾಂಕ್ ಗೆ ಬೈ ಮೀನ್ಸ್ ಆಫ್ ಪಂಪ್ ಆ ಸಂಪಲ್ ಇರೋ ನೀರ್ನ ಮೇಲಕ್ಕೆ ಸಪ್ಲೈನ ಮಾಡ್ತೀವಿ. ಅದಾದ್ಮೇಲೆ ನಮ್ಗೆ ಯಾವಾಗ ಬೇಕು ಅವಾಗ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀರ್ನ ಸಪ್ಲೈನ ಮಾಡ್ತೀವಿ. ಸೊ ಬೈ ಗ್ರಾವಿಟಿ ಆ ತರ ಸಿಸ್ಟಮ್ಗೆ ನಾವು ಡೌನ್ ಫೀಡ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಡೌನ್ ಫೀಡ್ ಸಿಸ್ಟಮ್ ಇಸ್ ಮೋರ್ ಪಾಪ್ಯುಲರ್ ಇನ್ ಇಂಡಿಯಾ. ಸೊ ಭಾರತದಂತ ದೇಶದಲ್ಲಿ ಹೆಚ್ಚಿನದಾಗಿ ನಾವು ಡೌನ್ ಫೀಡ್ ಸಿಸ್ಟಮ್ ನ ಅಡಾಪ್ಟ್ ನ ಮಾಡ್ಕೊಂತೀವಿ. ಸೊ ಯಾಕಂದ್ರೆ ಎನಿ ಟೈಮ್ ಅಂದ್ರೆ ಕಂಟಿನ್ಯೂಸ್ ವಾಟರ್ ಸಪ್ಲೈ ಇಲ್ದಲೇ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಡೌನ್ ಫೀಡ್ ಸಿಸ್ಟಮ್ ನ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ನ ಮಾಡ್ತೀವಿ. ಸೊ ಫಾರ್ ಬಿಲ್ಡಿಂಗ್ಸ್ ಮೋರ್ ದ್ಯಾನ್ 8 to 10 stories, one or more elevated storage tanks are installed to supply the water. ಸೊ ಇಫ್ ನಂಬರ್ ಆಫ್ ಫ್ಲೋರ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಅಲ್ಲಲ್ಲೇ ಮಧ್ಯಭಾಗದಲ್ಲಿ 8 ರಿಂದ 10 ಸ್ಟೋರಿ ಏನಿರುತ್ತೆ ಆ ಭಾಗದಲ್ಲಿ ನಾವೇನ್ ಮಾಡ್ತೀವಿ, ಒಂದೊಂದು ಸ್ಟೋರೇಜ್ ಟ್ಯಾಂಕ್ಗಳನ್ನ ಇಟ್ಬಿಟ್ಟು ಅಲ್ಲಿಂದ ನೀರ್ನ ಏನ್ ಮಾಡ್ತೀವಿ, ಕೆಳಭಾಗದ ಕನ್ಸ್ಯೂಮರ್ಸ್ ಗೆ ಸಪ್ಲೈನ ಮಾಡ್ತೀವಿ. ಸೊ ವಾಟರ್ ಇನ್ ದ ಲೋಯರ್ ಪೋರ್ಷನ್ ಆಫ್ ಅನ್ ಎಲಿವೇಟೆಡ್ ಟ್ಯಾಂಕ್ ಈಸ್ ಆಫನ್ ರಿಸರ್ವ್ ಫಾರ್ ಫೈರ್ ಫೈಟಿಂಗ್. ಸೊ ಈ ಕೆಳಭಾಗದಲ್ಲಿ ನೀರ್ನ ನಾವು ಸ್ಟೋರ್ ಮಾಡಿರ್ತೀವಿ. ಅದನ್ನ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ಲೈಕ್ ಏನಾದ್ರು ಬೆಂಕಿ ಅವಘಡಗಳನ್ನು ಸಂಭವಿಸ್ತು ಅಂತಂದ್ರೆ ಅಥವಾ ಅಗ್ನಿ ಅವಘಡಗಳು ಸಂಭವಿಸ್ತು ಅಂತಂದ್ರೆ ಅದನ್ನ ನಂದಿಸ್ಲಿಕ್ಕೆ, ಅಂದ್ರೆ
ಎಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಆ ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತೀವಿ. ಸೊ ಜನರಲಿ ದ ಟ್ಯಾಂಕ್ ಈಸ್ ಪಾರ್ಟಿಷನ್ಡ್ ಟು ಪ್ರೊವೈಡ್ ಇಂಡಿಪೆಂಡೆಂಟ್ ಸೈಡ್ ಬೈ ಸೈಡ್ ಚೇಂಬರ್ಸ್ ಈಚ್ ವಿತ್ ಐಡೆಂಟಿಕಲ್ ಪೈಪಿಂಗ್ ಅಂಡ್ ಕಂಟ್ರೋಲ್ಸ್. ಸೊ ಕೆಲವೊಂದು ಕೇಸಲ್ಲಿ ಟ್ಯಾಂಕ್ ಏನಿರುತ್ತೆ ಅದನ್ನ ಬೇಕಾದ್ರೆ ನಾವು ಪಾರ್ಟಿಷನ್ ಮಾಡಿ ಡಿಫ್ರೆಂಟ್ ಸ್ಟೋರೇಜ್ ನ ಮಾಡಬಹುದು. ಇವಾಗ ಒಂದೇ ಟ್ಯಾಂಕ್ ಅಲ್ಲಿ 4 ಪೋರ್ಷನ್ ಮಾಡಿ 4 ಭಾಗಕ್ಕೆ ಸಪ್ಲೈನ ಮಾಡಬಹುದು. 4 ಭಾಗನ ಬೇರೆ ಬೇರೆ ಜಾಗಕ್ಕೆ ಏನ್ ಮಾಡಬಹುದು, ಪೈಪ್ ನ ಬೈ ಏನು ಕಂಟ್ರೋಲ್ ವ್ಯಾಲ್ವ್ಸ್ ಗಳನ್ನ ಇಟ್ಕೊಂಡು ನಾವು ಯಾವಾಗ ಬೇಕಾಗೋದನ್ನ ಸಪ್ಲೈನ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದೇ ಟ್ಯಾಂಕ್ ಏನಿರುತ್ತೆ ಅದ್ರಲ್ಲಿ ಕಂಪಾರ್ಟ್ಮೆಂಟ್ ಮಾಡ್ದಂಗೆ ಒಂದೇ ಕಡೆ ಬೇಕಾದ್ರೂ ಸ್ಟೋರ್ ನ ಮಾಡಬಹುದು. ಸೊ ಡ್ಯೂರಿಂಗ್ ಅವರ್ಸ್ ಆಫ್ ಲೋ ಡಿಮ್ಯಾಂಡ್ ಎ ಚೇಂಬರ್ ಕ್ಯಾನ್ ಬಿ ಎಂಪ್ಟಿಡ್ ಅಂಡ್ ಕ್ಲೀನ್ ಅಂಡ್ ರಿಪೇರ್ಡ್. ಇಫ್ ಮುನ್ಸಿಪಲ್ ವಾಟರ್ ಸಪ್ಲೈ ಇಂದ ನೀರ್ ಬರುತ್ತೆ, ಆ ನೀರ್ನ ಸ್ಟೋರ್ ಮಾಡಾಗ ಮೇಲೆ ಕಳಿಸ್ತಿದ್ವಿ. ಇನ್ ಕೇಸ್ ಆ ಬಿಲ್ಡಿಂಗ್ ಅಲ್ಲಿ ಯಾರು ನೀರ್ನ ಯೂಸ್ ಮಾಡ್ತಿಲ್ಲ ಅಂತ ಆ ಸಮಯದಲ್ಲಿ ಏನ್ ಮಾಡಬಹುದು, ಇನ್ ಕೇಸ್ ಅದ್ರಲ್ಲಿ ಏನಾದ್ರು ಟ್ಯಾಂಕ್ ಅಲ್ಲಿ ನೀರ್ ಕಡಿಮೆ ಇತ್ತು ಅಂತಂದ್ರೆ ಆ ಟ್ಯಾಂಕ್ ಏನಾದ್ರು ಕ್ಲೀನ್ ಮಾಡೋದಿರ್ಬೋದು. ನಾರ್ಮಲ್ ಆಗಿ ಏನಾಗಿರುತ್ತೆ, ಏನಾದ್ರು ಪಾರ್ಟಿಕಲ್ಸ್ ಬಂದಲ್ಲಿ ಕುಂತ್ಕೊಂಡಿತ್ತು ಅಂತಂದ್ರೆ ಅದನ್ನ ಏನ್ ಮಾಡಬಹುದು, ಕೆಳಭಾಗದಲ್ಲಿ ಸೆಟ್ಲ್ ಆಗಿರುತ್ತೆ. ಆ ಸೆಡಿಮೆಂಟೇಶನ್ ಏನಾಗಿರುತ್ತೆ ಆ ಸೆಡಿಮೆಂಟ್ಸ್ ನೆಲ್ಲ ರಿಮೂವ್ ಮಾಡಬೇಕು. ಸೊ ಅವಾಗ ಟ್ಯಾಂಕ್ ನ ಕ್ಲೀನ್ ಮಾಡೋದಕ್ಕೆ ಬೇಕಾದ್ರೆ ನಾವು ಆ ಟೈಮ್ ನ ಯೂಸ್ ನ ಮಾಡ್ಕೋಬಹುದು. ಸೊ ಹಿಯರ್ ಸೊ ವಾಟರ್ ಸಪ್ಲೈ ಮೇನ್ ಈ ಕಡೆ ಇರುತ್ತೆ, ಆ ವಾಟರ್ ಸಪ್ಲೈ ಮೇನ್ ಇಂದ ನೀರ್ ಈ ಕಡೆ ಹರಿದು ಬರುತ್ತೆ. ಸೊ ನೀರ್ ಹರಿದು ಬಂದಾದ್ಮೇಲೆ ಈ ಗ್ರೌಂಡ್ ಟ್ಯಾಂಕ್ ಏನಿದೆ ಆ ಟ್ಯಾಂಕ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಈ ಗ್ರೌಂಡ್ ಟ್ಯಾಂಕ್ ಅಲ್ಲಿ ನೀರ್ ಕಲೆಕ್ಟ್ ಆಗಿತ್ತು ಅಥವಾ ಅದನ್ನ ಸಂಪ್ ಅಂತಾನು ಕೂಡ ಕರಿಬಹುದು ಅಥವಾ ಅಂಡರ್ ಗ್ರೌಂಡ್ ಸ್ಟೋರೇಜ್ ಅಂತಾನು ಕರಿಬಹುದು. ಈ ಟ್ಯಾಂಕ್ ಅಲ್ಲಿ ನೀರ್ ಸ್ಟೋರ್ ಆಗಿತ್ತು, ಅದನ್ನ ಬೈ ಮೀನ್ಸ್ ಆಫ್ ಪಂಪ್ಸ್, ಇಫ್ ನಂಬರ್ ಆಫ್ ಫ್ಲೋರ್ಸ್ ಜಾಸ್ತಿ ಇತ್ತು ಬೇಕಾದ್ರೆ ಸೀರೀಸ್ ಆಫ್ ಪಂಪ್ ನ ಯೂಸ್ ಮಾಡಬಹುದು, ಅಂದ್ರೆ ನಂಬರ್ ಆಫ್ ಪಂಪ್ ನ ಇನ್ಕ್ರೀಸ್ ಮಾಡಬಹುದು. ಈ ಫ್ಲೋರ್ಸ್ ಕಡಿಮೆ ಇತ್ತು ಅದಕ್ಕೆ ಸಾಕು ಅಂತಂದ್ರೆ ಬೇಕಾದ್ರೆ ಒಂದೇ ಪಂಪ್ ನ ಯೂಸ್ ಮಾಡಬಹುದು. ಸೊ ಈ ತರ ಪಂಪ್ ನ ಯೂಸ್ ಮಾಡ್ಕೊಂಡು ನಾವು ನೀರ್ನ ಅಪ್ಪರ್ ಡೈರೆಕ್ಷನ್ ಮೇಲಕ್ಕೆ ಮೂವ್ಮೆಂಟ್ ನ ಮಾಡ್ತೀವಿ. ಸೊ ನೀರ್ನ ಮೇಲಕ್ಕೆ ಏನ್ ಕಳಿಸೋದನ್ನ ಎಲಿವೇಟೆಡ್ ಟ್ಯಾಂಕ್ ಅಥವಾ ಓವರ್ ಹೆಡ್ ಟ್ಯಾಂಕ್ ಏನಿರುತ್ತೆ ಅಲ್ಲಿ ನೀರ್ನ ಸ್ಟೋರ್ ನ ಮಾಡ್ತೀವಿ. ಸೊ ನೀರ್ನ ಇಲ್ಲಿ ಸ್ಟೋರ್ ಮಾಡದಾದ್ಮೇಲೆ ಅದನ್ನ ಬೈ ಗ್ರಾವಿಟಿ, ಸೊ ಯಾವುದೇ ರೀತಿ ಒತ್ತಡ ಇಲ್ದಂಗೆ ನಾವು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ದಂಗೆ ಏನ್ ಮಾಡ್ತೀವಿ, ನೀರ್ನ ಕೆಳಭಾಗಕ್ಕೆ ಕಳಿಸ್ತೀವಿ. ಲೈಕ್ ದಿಸ್, ಈ ತರ ಬಂದಿದ್ನ ಇದರ ಅಪ್ಲೈನ್ಸಸ್ ಗಾದ್ರೂ ಆಗಿರ್ಬೋದು, ವಾಟರ್ ಕ್ಲಾಸೆಟ್ ಗಾದ್ರೂ ಆಗಿರ್ಬೋದು, ಅಥವಾ ಶವರ್ ಗಾದ್ರೂ ಆಗಿರ್ಬೋದು, ಅಥವಾ ಬಾತ್ ವಾಟರ್ ಗಾದ್ರೂ ಆಗಿರ್ಬೋದು, ನೀರ್ನ ಏನ್ ಮಾಡ್ತೀವಿ, ಸಪ್ಲೈನ ಮಾಡ್ತೀವಿ. ಸೊ ಈ ತರ ನೀರ್ನ ಯೂಸ್ ಮಾಡಿದ್ನ ಬೈ ಅನದರ್ ಪೈಪ್ ಅಥವಾ ರೂಫ್ ಇಂದ ಏನ್ ಮಳೆ ಬಂದಾಗ ನೀರ್ ಕಲೆಕ್ಟ್ ಆಯ್ತು ಅಥವಾ ಟ್ಯಾಂಕ್ ಇಂದ ಓವರ್ಫ್ಲೋ ಆಗಿರೋ ನೀರ್ ಇರುತ್ತೆ ಅದನ್ನ ಡ್ರೈನ್ ಪೈಪ್ ನ ಕೊಟ್ಟು ನಾವೇನ್ ಮಾಡ್ತೀವಿ, ಸೀವೇಜ್ ಗೆ ಕನೆಕ್ಷನ್ ನ ಮಾಡಿರ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಡೌನ್ ಫೀಡ್ ಸಿಸ್ಟಮ್. ಸೊ ಅಡ್ವಾಂಟೇಜಸ್ ಆಫ್ ಡೌನ್ ಫೀಡ್ ಸಿಸ್ಟಮ್, ಈ ತರ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀರನ್ನ ಸಪ್ಲೈ ಮಾಡೋದ್ರಿಂದ ಆಗಂತ ಉಪಯೋಗಗಳೇನು? ಸೊ ವಾಟರ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಪೀಕ್ ಲೋಡ್ ಅವರ್. ಇನ್ ಕೇಸ್ ಪ್ರೆಷರ್ ಜಾಸ್ತಿ ಇತ್ತು ಅಂದ್ರೆ ಏನಾಗಿರುತ್ತೆ, ನಾವು ಕೆಳಗಡೆ ನೀರನ್ನ ಸ್ಟೋರ್ ಮಾಡ್ತೀವಿ ಮತ್ತೆ ಓವರ್ ಟ್ಯಾಂಕ್ ಅಲ್ಲಿ ನೀರನ್ನ ಸ್ಟೋರ್ ಮಾಡ್ತೀವಿ. ಸೊ ಇನ್ ಕೇಸ್ ಆಫ್ ಪೀಕ್ ಅವರ್ ಮೇಲ್ಭಾಗದಲ್ಲಿ ಓವರ್ ಹೆಡ್ ಸ್ಟೋರೇಜ್ ಅಲ್ಲಿ ಏನಾದ್ರು ನೀರ್ ಖಾಲಿ ಆಯ್ತು ಅಂತಂದ್ರೆ ಅಂಡರ್ ಗ್ರೌಂಡ್ ಸ್ಟೋರೇಜ್ ಅಲ್ಲಿ ನೀರನ್ನ ಸ್ಟೋರ್ ಮಾಡಿರ್ತೀವಿ, ಅದನ್ನ ಬೈ ಆಪರೇಟಿಂಗ್ ಪಂಪ್ಸ್ ಮೇಲ್ಭಾಗ ಕಳಿಸಿ ಮತ್ತೆ ನೀರನ್ನ ನಾವು ಕನ್ಸ್ಯೂಮರ್ ಗೆ ಯೂಸ್ ನ ಮಾಡಬಹುದು. ಸೊ ನಾಟ್ ಅಫೆಕ್ಟೆಡ್ ಬೈ ಪವರ್ ಇಂಟರಪ್ಷನ್ಸ್. ಸೊ ಆಸ್ ದೇರ್ ಇಸ್ ಎನ್ ಲಾಟ್ ಆಫ್ ಸ್ಟೋರೇಜ್ ಇನ್ ದ ಓವರ್ ಹೆಡ್ ಟ್ಯಾಂಕ್, ಇನ್ ಕೇಸ್ ಏನಾದ್ರು ಪವರ್ ಫೇಲ್ಯೂರ್ ಅಕ್ಕರ್ ಆಯ್ತು ಅಂತಂದ್ರೆ ನಮ್ಗೆ ಯಾವ್ದೇ ರೀತಿ ಪವರ್ ಅಪ್ಲಯನ್ಸಸ್ ಅದಕ್ಕೆ ಬೇಕಾಗಿಲ್ಲ. ಏನಕ್ಕೆ ಅಂತಂದ್ರೆ ನೀರ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀರ್ನ ಮೂವ್ಮೆಂಟ್ ಮಾಡ್ತಾ ಇದೀವಿ. ಸೊ ಅದೇ ನೀರ್ನ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಮೂವ್ಮೆಂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಸಮ್ ಕ್ವಾಂಟಿಟಿ ಆಫ್ ಪವರ್ ಬೇಕು ನೀರ್ನ ಮೇಲ್ಗಡೆ ಲಿಫ್ಟ್ ಮಾಡೋದಕ್ಕೆ. ಇನ್ ದಿಸ್ ಡೌನ್ ಫೀಡ್ ಸಿಸ್ಟಮ್ ನಾವು ನೀರ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಕೆಳಮುಖ ಚಲನೆಯಲ್ಲಿ ನೀರ್ನ ಕಳಿಸೋದ್ರಿಂದ ಬೈ ಗ್ರಾವಿಟಿ ಯಾವ್ದೇ ರೀತಿ ಪವರ್ ಇಂಟರಪ್ಷನ್ಸ್ ಆದ್ರೂ ಕೂಡ ನಮ್ಗೆ ಅದು ಎಫೆಕ್ಟ್ ಆಗಲ್ಲ. ಸೊ ಟೈಮ್ ನೀಡೆಡ್ ಟು ರೀಪ್ಲೇಸ್ ಬ್ರೋಕನ್ ಪಾರ್ಟ್ಸ್ ಡಸ್ ನಾಟ್ ಅಫೆಕ್ಟ್ ವಾಟರ್ ಸಪ್ಲೈ. ಸೊ ಯಾವ್ದಾದ್ರು ಮನೆಯಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ನ ಅಥವಾ ಯಾವ್ದಾದ್ರು ಒಂದು ಪೈಪ್ ನ ಏನಾದ್ರು ನಾವು ರೀಪ್ಲೇಸ್ ಮಾಡ್ಬೇಕು ಅಂತಂದ್ರೆ ಆ ಡಿಮ್ಯಾಂಡ್ ಏನಿರುತ್ತೆ ಅದನ್ನ ನಾವು ಚೇಂಜ್ ಮಾಡೋದಕ್ಕೆ ಆಗಲ್ಲ. ಆ ಟೈಮಲ್ಲಿ ಬೇಕಾದ್ರೆ ಯಾಕಂದ್ರೆ ಮೇಲ್ಗಡೆ ವಾಟರ್ ನ ಸ್ಟೋರ್ ಮಾಡಿರ್ತೀವಿ ಆಲ್ರೆಡಿ, ಅದನ್ನೇನಾದ್ರು ವಾಲ್ವ್ ನ ಆಪರೇಟ್ ಮಾಡಿದ್ರೆ ಅದು ನೀರು ಆ ಭಾಗಕ್ಕೆ ಸಪ್ಲೈ ಆಗಲ್ಲ. ಆ ಬ್ರೋಕನ್ ಆಗಿರೋ ಅಥವಾ ಏನ್ ಯಾವ ಪಾರ್ಟ್ ನಾವು ರೀಪ್ಲೇಸ್ ಮಾಡ್ಬೇಕು ಅದನ್ನ ನಾವು ರೀಪ್ಲೇಸ್ ನ ಮಾಡಬಹುದು. ಸೊ ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ ವಾಟರ್ ಈಸ್ ಸಬ್ಜೆಕ್ಟೆಡ್ ಟು ಕಂಟಾಮಿನೇಷನ್ ಆಸ್ ದೇರ್ ಇಸ್ ಎನ್ ಗ್ರೌಂಡ್ ಸ್ಟೋರೇಜ್ ಮತ್ತೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಸ್ಟೋರೇಜ್ ನ ಮಾಡೋದ್ರಿಂದ ದೇರ್ ಮೇ ಬಿ ಚಾನ್ಸಸ್ ಆಫ್ ಕಂಟಾಮಿನೇಷನ್. ಕಂಟಾಮಿನೇಷನ್ ಅಂದ್ರೆ ಎಕ್ಸ್ಟರ್ನಲ್ ಯಾವ್ದಾದ್ರು ಏಜೆನ್ಸಿ ಅಂದ್ರೆ ಯಾವ್ದಾದ್ರು ಪಾರ್ಟಿಕಲ್ಸ್ ಆ ಸ್ಟೋರೇಜ್ ಒಳಗೆ ಬಂದು ಬೀಳ್ಬಹುದು ಅಥವಾ ಕೂತ್ಕೋಬಹುದು. ಡಸ್ಟ್ ಆಗಿರ್ಬೋದು, ಈ ತರ ಲೀವ್ಸ್ ಆದ್ರೂ ಆಗಿರ್ಬೋದು, ಯಾವ್ದಾದ್ರು ಅದಕ್ಕೆ ಬರ್ಬೋದು. ಸೊ ಹೈ ಮೇಂಟೆನೆನ್ಸ್ ಕಾಸ್ಟ್ ಆಸ್ ದರ್ ಇಟ್ ಇನ್ವಾಲ್ವ್ಸ್ ಅಂತ ಗ್ರೌಂಡ್ ವಾಟರ್ ಸ್ಟೋರೇಜ್ ಕೂಡ ಆಗ್ಬೇಕು, ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಕೂಡ ವಾಟರ್ ಸ್ಟೋರೇಜ್ ಆಗ್ಬೇಕು. ಸೊ ಜೊತೆಗೆ ಪಂಪ್ ನ ಕೂಡ ನಾವು ಆಪರೇಟ್ ಮಾಡ್ಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಮೇಂಟೆನೆನ್ಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಕಂಪೇರ್ ಟು ಅಪ್ವರ್ಡ್ ಅಥವಾ ಅಪ್ಫೀಡ್ ಸಿಸ್ಟಮ್. ಸೊ ಆಕ್ಯುಪೈಸ್ ವ್ಯಾಲ್ಯೂಯಬಲ್ ಸ್ಪೇಸ್. ನಾವೇನು ಸ್ಟೋರೇಜ್ ನ ಮಾಡ್ತೀವಿ ಅಂದಾಗ ಆ ಜಾಗದಲ್ಲಿ ಸ್ವಲ್ಪ ಸ್ಪೇಸ್ ನ ಯೂಸ್ ಮಾಡ್ಕೊತೀವಿ. ಸೊ ಗ್ರೌಂಡ್ ವಾಟರ್ ನ ಮಾಡ್ಬೇಕಾದ್ರೂ ಗ್ರೌಂಡ್ ವಾಟರ್ ಸ್ಟೋರೇಜ್ ಅಥವಾ ಅಂಡರ್ ಗ್ರೌಂಡ್ ಸ್ಟೋರೇಜ್ ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಗ್ರೌಂಡ್ ಟ್ಯಾಂಕ್ ನೇನ್ ಕಟ್ತೀವಿ ಅಥವಾ ಸಂಪ್ ಏನ್ ಕಟ್ತೀವಿ ಅದಕ್ಕೂ ಕೂಡ ಜಾಗ ವೇಸ್ಟ್ ಆಗುತ್ತೆ. ಜೊತೆಗೆ
ಓವರ್ ಹೆಡ್ ಟ್ಯಾಂಕ್ ನ ಮೇಲ್ಭಾಗದಲ್ಲಿ ಕಟ್ತಾಗಲೂ ಕೂಡ ಟೆರೆಸ್ ಅಲ್ಲಿ ನಮಗೆ ಜಾಗ ಕಮ್ಮಿ ಆಗುತ್ತೆ. ಸೊ ಇಟ್ ಆಕ್ಯುಪೈಸ್ ವ್ಯಾಲ್ಯೂಬಲ್ ಸ್ಪೇಸ್. ಇಟ್ ರಿಕ್ವೈರ್ಸ್ ಸ್ಟ್ರಾಂಗರ್ ಫೌಂಡೇಶನ್ ಅಂಡ್ ಅದರ್ ಸ್ಟ್ರಕ್ಚರ್ಸ್ ಟು ಕ್ಯಾರಿ ಅಡಿಷನಲ್ ಲೋಡ್ ಆಫ್ ಟ್ಯಾಂಕ್ ಅಂಡ್ ವಾಟರ್. ಸೊ ಈ ರೀತಿ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಈ ವಾಟರ್ ಲೋಡ್ ಪ್ಲಸ್ ಆಸ್ ವೆಲ್ ಆಸ್ ಟ್ಯಾಂಕ್ ಏನಿರುತ್ತೆ ಡೆಡ್ weight ಏನಿರುತ್ತೆ ಅದನ್ನು ಕೂಡ ಕನ್ಸಿಡರೇಷನ್ ಗೆ ತಗೋಬೇಕು ವೈಲ್ ಡಿಸೈನಿಂಗ್ ಬಿಲ್ಡಿಂಗ್. ಸೊ ಪ್ರಿವೆನ್ಷನ್ ಆಫ್ ಬ್ಯಾಕ್ ಫ್ಲೋ. ಸೊ ಬ್ಯಾಕ್ ಫ್ಲೋ ಅಂತಂದ್ರೆ ಏನಾಗುತ್ತೆ, ವಾಟರ್ ನ ಸಪ್ಲೈ ಮಾಡಿರ್ತೀವಿ, ನಿಮ್ ಪ್ರೈವೇಟ್ ಪ್ರಾಪರ್ಟಿಗೆ ನೀರು ಬಂದಿರುತ್ತೆ, ಅದು ಆಲ್ರೆಡಿ ವಾಟರ್ ಮೀಟರ್ ರೆಕಾರ್ಡ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಪವರ್ ಫೇಲ್ಯೂರ್ ಆಯ್ತು ಅಂದ್ರೆ ಅಥವಾ ವಾಟರ್ ಸಪ್ಲೈ ಮೇನಲ್ಲಿ ನೀರನ್ನ ಸ್ಟಾಪ್ ಮಾಡೋರು ಅಂತಂದ್ರೆ ಏನಾಗಿರುತ್ತೆ, ಅದು ನೀರು ಹಿಮ್ಮುಖವಾಗಿ ಚಲನೆಯನ್ನ ಮಾಡುತ್ತೆ. ಸೊ ಅದಕ್ಕೆ ನಾವಂತ ಕರಿತೀವಿ ಬ್ಯಾಕ್ ಫ್ಲೋ ಅಂತ ಕರಿತೀವಿ. ಸೊ ಬ್ಯಾಕ್ ಫ್ಲೋ ಆಗೋದನ್ನ ನಾವೇನ್ ಮಾಡ್ಬೇಕು, ತಡಿಬೇಕು. ಸೊ ಆಲ್ ವಾಟರ್ ಸಪ್ಲೈ and distribution piping must be designed so there is no possibility of backflow at any time. ಸೊ ಯಾವ್ದಾದ್ರು ಆಪರೇಟರ್ಸ್ ಇದೆಯಲ್ಲ ನಮ್ದು, ನಾವೇನು ಅಪ್ಲೈನ್ಸಸ್ ಯೂಸ್ ಮಾಡ್ತೀವಿ ಅದರಿಂದನೂ ಕೂಡ ನೀರು ಹಿಮ್ಮುಖವಾಗಿ ಚಲನೆಯನ್ನ ಮಾಡಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಬ್ಯಾಕ್ ಫ್ಲೋ ನ ತಡಿಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಚೆಕ್ ವ್ಯಾಲ್ ನ ಹಾಕ್ತಿವಿ ಅಥವಾ ನಾನ್ ರಿಟರ್ನ್ ವ್ಯಾಲ್, ಅದನ್ನ ಜನರಲ್ ಆಗಿ NRV ಅಂತ ಕರಿತೀವಿ. ಆ ನಾನ್ ರಿಟರ್ನ್ ವ್ಯಾಲ್ ನ ಹಾಕೋದ್ರಿಂದ ನೀರು ಓನ್ಲಿ ಒನ್ ಡೈರೆಕ್ಷನ್ ಮಾತ್ರ ಮೂವ್ಮೆಂಟ್ ಆಗುತ್ತೆ. ಅಂದ್ರೆ ಯಾವ ಕಡೆಗೆ ಫ್ಲೋ ಹೋಗ್ತಾ ಇತ್ತು ಆ ಕಡೆಗೆ ಮಾತ್ರ ನೀರು ಮೂವ್ ಆಗುತ್ತೆ. ಸೊ ಹಿಮ್ಮುಖವಾಗಿ ನೀರು ಮೂವ್ ಆಗೋದಕ್ಕೆ ಅದು ಅಲೋನ ಮಾಡಲ್ಲ. ದ ಮಿನಿಮಮ್ ಕೋಡ್ ರಿಕ್ವೈರ್ಡ್ ಏರ್ ಗ್ಯಾಪ್ ಶುಡ್ ಬಿ ಮೇಂಟೈನ್ಡ್ ಅಟ್ ಆಲ್ ಟೈಮ್ಸ್. ಡೊಮೆಸ್ಟಿಕ್ ವಾಟರ್ ಸಿಸ್ಟಮ್ ದಟ್ ಆರ್ ಸಬ್ಜೆಕ್ಟೆಡ್ ಟು ಬ್ಯಾಕ್ ಸೈಫನೇಜ್ ಆರ್ ಬ್ಯಾಕ್ ಫ್ಲೋ ಶುಡ್ ಬಿ ಪ್ರೊವೈಡೆಡ್ ವಿತ್ ಅಪ್ರೂವ್ಡ್ ವ್ಯಾಕ್ಯೂಮ್ ಬ್ರೇಕರ್ಸ್ ಆರ್ ಬ್ಯಾಕ್ ಫ್ಲೋ. ಜನರಲ್ ಆಗಿ ನಾವೇನ್ ಮಾಡ್ತೀವಿ, ನಾನ್ ರಿಟರ್ನ್ ವ್ಯಾಲ್ ನ ಆ ಭಾಗದಲ್ಲಿ ಪ್ರೊವೈಡ್ ನ ಮಾಡ್ತೀವಿ. ಫ್ರಮ್ ವಾಟರ್ ಮೇನ್ ಇಂದ ನೀರು ಬರುತ್ತೆ, ಶಟ್ ಆಫ್ ವ್ಯಾಲ್ ಅಥವಾ ಗೇಟ್ ವ್ಯಾಲ್ ನ ಹಾಕಿರ್ತೀವಿ. ಈ ಗೇಟ್ ವ್ಯಾಲ್ ನ ಓಪನ್ ಮಾಡಿದ್ರೆ ನೀರು ಮೂವ್ಮೆಂಟ್ ಆಗುತ್ತೆ ನಮಗೆ. ಸೊ ಇಲ್ಲಿ ವಾಟರ್ ಮೀಟರ್ ಇರುತ್ತೆ. ಸೊ ನಾವ್ ಎಷ್ಟು ನೀರ್ನ ಕನ್ಸ್ಯೂಮ್ ಮಾಡ್ತೀವಿ ಅದನ್ನ ರೆಕಾರ್ಡ್ ಆಗ್ತಾ ಇರುತ್ತೆ. ಅದು ವೆನ್ ಇಟ್ ಕಮ್ಸ್ ಚಾರ್ಜಸ್ ಏನಾದ್ರು ಅಪ್ಲೈ ಮಾಡ್ತಿದ್ರೆ ಕ್ವಾಂಟಿಟಿ ಆಫ್ ವಾಟರ್ ಏನ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಪರ್ ಲೀಟರ್ ಇಷ್ಟು ಅಥವಾ ಥೌಸಂಡ್ಸ್ ಆಫ್ ಲೀಟರ್ ಇಷ್ಟು ಅನ್ನೋದನ್ನ ಏನ್ ಮಾಡ್ತಾರೆ, ಮುನ್ಸಿಪಲ್ ಕೌನ್ಸಿಲ್ ಏನಿರುತ್ತೆ ಅದು ಚಾರ್ಜ್ ನ ಮಾಡುತ್ತೆ. ಸೊ ಈ ತರ ನೀರು ಒಳಗ್ ಬಂದಾದ್ಮೇಲೆ ಪ್ರೈವೇಟ್ ಪ್ರಾಪರ್ಟಿ ಬರುತ್ತೆ. ಅದಾದ್ಮೇಲೆ ನೀರು ಸಪ್ಲೈ ನಿಲ್ಸಿದ್ಮೇಲೆ ನೀರು ಈ ರೀತಿ ಹಿಮ್ಮುಖವಾಗಿ ಚಲನೆನ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡಿರ್ತೀವಿ, ಟು ಪ್ರಿವೆಂಟ್ ದಟ್ ಬ್ಯಾಕ್ ಫ್ಲೋ, ಇಲ್ಲಿ ಬ್ಯಾಕ್ ಫ್ಲೋ ಪ್ರಿವೆಂಟರ್ ನ ಹಾಕಿರ್ತೀವಿ. ಅದಕ್ಕೆ ನಾವು ಜನರಲ್ ಆಗಿ ನಾನ್ ರಿಟರ್ನ್ ವ್ಯಾಲ್ವ್ ಅಂತ ಕರಿತೀವಿ. ಎಸೆನ್ಷಿಯಲ್ ಫಾರ್ ಬಿಲ್ಡಿಂಗ್ ವಾಟರ್ ಸಪ್ಲೈ. ಏನೇನು ಎಸೆನ್ಷಿಯಲ್ಸ್ ಇರಬೇಕು ಬಿಲ್ಡಿಂಗ್ ವಾಟರ್ ಸಪ್ಲೈನ ಮಾಡ್ಬೇಕಾದ್ರೆ ಅಂತ. ಸೊ ಆಲ್ ಪೈಪ್ ವರ್ಕ್ಸ್ ಶೆಲ್ ಬಿ ಡಿಸೈನ್ಡ್, laid or fixed and maintained has to fulfill the following 2 points. Remain completely watertight. ನಾವೇನ್ ಪೈಪ್ ಲೈನ್ ನ ಬಿಲ್ಡಿಂಗ್ ಅಲ್ಲಿ ಹಾಕ್ತಿವಿ ಅದು ವಾಟರ್ ಟೈಟ್ ಆಗಿರ್ಬೇಕು. ಅಂತಂದ್ರೆ ಒಳಭಾಗದಿಂದ, ಅಂದ್ರೆ ಪೈಪ್ ನ ಒಳಭಾಗದಿಂದ ನೀರು ಹೊರಭಾಗಕ್ಕೆ ಪೈಪ್ ನ ಯಾವುದೇ ಸರ್ಫೇಸ್ ಅಲ್ಲಿ ಬರಬಾರ್ದು. ಅದರ್ ದ್ಯಾನ್ ನಮ್ದೇನ್ ಔಟ್ಲೆಟ್ ನ ಕೊಟ್ಟಿರ್ತೀವಿ ಅದನ್ನ ಬಿಟ್ಟು. ಆ ತರ ಆದ್ರಲ್ಲಿ ಏನಾಗುತ್ತೆ, ವೇಸ್ಟೇಜ್ ಆಗುತ್ತೆ. ಆ ರೀತಿ ವೇಸ್ಟೇಜ್ ಆಗದಲ್ಲಿ ರೀತಿ ಮಾಡಬೇಕು. ನೋ ಡ್ಯಾಮೇಜ್ ಟು ಪ್ರಾಪರ್ಟಿ. ಆ ಪೈಪ್ ಲೈನ್ ಹಾಕಿರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ನಮ್ಮ ಪ್ರಾಪರ್ಟಿಗೆ. ಅಂಡ್ ರಿಸ್ಕ್ ಆಫ್ ಕಂಟಾಮಿನೇಷನ್ ಆಫ್ ವಾಟರ್ ಕನ್ವೇಡ್. ಆ ನೀರನ್ನ ನಾವು ಪೈಪ್ ಅಲ್ಲಿ ಏನು ವಾಟರ್ ನ ಕನ್ವೇ ಮಾಡ್ತೀವಿ ಅದು ಕಂಟಾಮಿನೇಷನ್ ಆಗಬಾರ್ದು. ಆ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು. ಅದನ್ನ ಡಿಸೈನ್ ನಾವು ಆ ರೀತಿ ಮಾಡಬೇಕು. ದೇರ್ ಶುಡ್ ಬಿ ನೋ ರಿಸ್ಕ್ ಆಫ್ ಕಂಟಾಮಿನೇಷನ್ ಆಫ್ ವಾಟರ್ ಸಪ್ಲೈ ಫಾರ್ ಡೊಮೆಸ್ಟಿಕ್ ಪರ್ಪಸ್. ನಾವು ವಾಟರ್ ನ ಏನ್ ಸಪ್ಲೈ ಮಾಡ್ತಾ ಇದ್ದೀವಿ ಅದು ಯಾವುದೇ ರೀತಿ ಕಂಟಾಮಿನೇಷನ್ ಆಗಬಾರ್ದು. ಕಂಟಾಮಿನೇಷನ್ ಅಂತಂದ್ರೆ, ಸೊ ಇವಾಗ ಏನಾದ್ರು ವೇಸ್ಟ್ ವಾಟರ್ ಪೈಪ್ ಇತ್ತು, ನಾವು ವಾಟರ್ ಸಪ್ಲೈ ಪೈಪ್ ನ ಎರಡನ್ನೂ ಪಕ್ಕ ಪಕ್ಕ ಹಾಕಿದಾಗ, ಒಂದ್ರ ಮೇಲೆ ಒಂದನ್ನ ಹಾಕಿದಾಗ ವೇಸ್ಟ್ ವಾಟರ್ ಏನಾದ್ರು ಲೀಕೇಜ್ ಆಗಿದ್ರೆ ಈ ತರ ವಾಟರ್ ಸಪ್ಲೈ ಆಗೋ ಲೈನ್ಗೂ ಕೂಡ ಅದು ಬರ್ಬೋದು. ಅವಾಗ ಕಂಟಾಮಿನೇಷನ್ ಆಗಿರುತ್ತೆ. ಆ ರೀತಿ ಕಂಟಾಮಿನೇಷನ್ ಆಗಬಾರದು. ದ ಫಾಲೋಯಿಂಗ್ ಪಾಯಿಂಟ್ಸ್ ಶುಡ್ ಬಿ ಕೆಪ್ಟ್ ಇನ್ ಮೈಂಡ್ ಫಾರ್ ಬಿಲ್ಡಿಂಗ್ ವಾಟರ್ ಸಪ್ಲೈ. ಬಿಲ್ಡಿಂಗ್ ವಾಟರ್ ಸಪ್ಲೈ ಸ್ಕೀಮ್ ನ ಮಾಡ್ಬೇಕಾದ್ರೆ ಈ ಕೆಳ ಕಾಣಿಸಿದ ಪಾಯಿಂಟ್ ಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನ ಡಿಸೈನ್ ಮಾಡಬೇಕು. There should not be any cross connection anywhere between a pipe containing used or polluted water. ಸೊ ನಾವು ವಾಟರ್ ಸಪ್ಲೈನ ಏನ್ ಮಾಡ್ತಾ ಇದೀವಿ, ಆ ಪೈಪ್ಗೆ ಯಾವುದೇ ಕಾರಣಕ್ಕೂ ಕೂಡ ನೀರ್ನ ಬಳಕೆ ಮಾಡಿ ಏನ್ ನೀರ್ನ ಹೊರಗೆ ಬಿಡ್ತೀವಿ, ಅಂದ್ರೆ ವೇಸ್ಟ್ ವಾಟರ್ ಅಂತ ಏನ್ ಕರಿತೀವಿ, ಆ ವಾಟರ್ ಪೈಪ್ ಯಾವುದೇ ರೀತಿ ಕ್ರಾಸ್ ಕನೆಕ್ಷನ್ ಯಾವುದೇ ಕಾರಣಕ್ಕೂ ಆಗಬಾರ್ದು. ದ ಡಿಸೈನ್ ಆಫ್ ಪೈಪ್ ವರ್ಕ್ ಶೆಲ್ ಬಿ ಸಚ್ ದಟ್ ದೇರ್ ಶುಡ್ ಬಿ ನೋ ಬ್ಯಾಕ್ ಫ್ಲೋ ಫ್ರಮ್ ಎನಿ ಸಿಸ್ಟಮ್ ಆಫ್ ಅಪ್ಲಯನ್ಸಸ್ ಟುವರ್ಡ್ಸ್ ದ ಸೋರ್ಸ್ ಆಫ್ ಸಪ್ಲೈ. ಸೋರ್ಸ್ ಆಫ್ ಸಪ್ಲೈ ಅಂದ್ರೆ ವಾಟರ್ ಮೇನ್ ಅಂತ ತಗೊಳ್ಳೋಣ. ವಾಟರ್ ಮೇನ್ ಕಡೆಗೆ ನಾವೇ ನೀರನ್ನ ಸಪ್ಲೈ ಮಾಡಿರ್ತೀವಿ, ಆ ಭಾಗಕ್ಕೆ ರಿಟರ್ನ್ ಆಗಿ ನೀರು ವಾಪಸ್ಸು ಹರಿದು ಬರಬಾರ್ದು. ಆ ರೀತಿ ಸಿಸ್ಟಮ್ ನಾವು ಡಿಸೈನ್ ನ ಮಾಡಬಾರ್ದು. ಅದಕ್ಕೋಸ್ಕರ ನಾವು ನಾನ್ ರಿಟರ್ನ್ ವ್ಯಾಲ್ವ್ ನಲ್ಲಿ ಹಾಕ್ತಿವಿ. ದ ವಾಟರ್ ಸಪ್ಲೈ ಅಂಡ್ ಡ್ರೈನೇಜ್ ಪೈಪ್ ಶುಡ್ ನಾಟ್ ಬಿ ಲೈಡ್ ವೆರಿ ಕ್ಲೋಸ್ ಟು ಈಚ್ ಅದರ್. ಸೊ ವಾಟರ್ ಸಪ್ಲೈ ಪೈಪ್ ಮತ್ತೆ ನೀರ್ನ ಬಳಕೆ ಮಾಡಿ ಹೊರಗೆ ಹೆಂಗ್ ಕಳಿಸ್ತೀವಿ ಅದಕ್ಕೆ ಡ್ರೈನೇಜ್ ಪೈಪ್ ಅಂತ ಕರಿತೀವಿ, ಅಥವಾ ವೇಸ್ಟ್ ವಾಟರ್ ಪೈಪ್ ಅಂತ ಹೆಂಗ್ ಕರಿತೀವಿ. ಅವೆರಡಕ್ಕೂ ಅಂತರ ಸ್ವಲ್ಪ ಜಾಸ್ತಿ ಇರಬೇಕು. ಅವೆರಡನ್ನು ಪಕ್ಕ ಪಕ್ಕಲ್ಲಿ ಏನ ಮಾಡಬಾರ್ದು.
In designing and planning of layout of pipe work, due attention should be given to following points. The maximum rate of discharge required ಅಂದ್ರೆ ನಾವು ಪೈಪ್ ಲೈನ್ ಡಿಸೈನ್ ಮಾಡಬೇಕಾದ್ರೆ ಅಂದ್ರೆ ಲೇಔಟ್ ನ ಹಾಕ್ಬೇಕಾದ್ರೆ ಸೊ ನಮ್ಗೆ ಬೇಕಾಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಡಿಸ್ಚಾರ್ಜ್ ಎಷ್ಟು ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೋಬೇಕು. ಎಕಾನಮಿ ಇನ್ ಲೇಬರ್ ಕಡಿಮೆ ಖರ್ಚಿನಲ್ಲಿ ಆಗಂತ ವಾಟರ್ ಸಪ್ಲೈ ಸ್ಕೀಮ್ ನ ನಾವು ಆದಷ್ಟು ಪ್ರಿಫರ್ ಮಾಡಬೇಕು. ಮೆಟೀರಿಯಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಡ್ಯಾಮೇಜ್ ಅಂಡ್ ಕರೋಷನ್. ಸೊ ಕೆಲವೊಂದು ಪೈಪ್ ಲೈನ್ ನಾವೇನಾದ್ರೂ ಹಾಕಿದಾಗ ಸೊ ವೆದರಿಂಗ್ ಆಕ್ಷನ್ ಗೆ ಅದು ಬೇಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಆಗದಲ್ಲೇ ರೀತಿ ನೋಡ್ಕೋಬೇಕು. ಜೊತೆಗೆ ಕರೋಷನ್ ಸಸೆಪ್ಟಬಲ್ ಜಾಗಗಳು ಏನಿರುತ್ತೆ ಅಲ್ಲಿ ಕರೋಷನ್ ಆಗದಲ್ಲೇ ರೀತಿ ಅದನ್ನ ನಾವು ತಡಿಬೇಕು. ಸೊ ಪ್ರೊಟೆಕ್ಷನ್ ಫ್ರಮ್ ಫ್ರಾಸ್ಟ್ ಇಫ್ ರಿಕ್ವೈರ್ಡ್. ಕೆಲವೊಂದು ಭಾಗದಲ್ಲಿ ಫ್ರಾಸ್ಟ್ ಆಕ್ಷನ್ ಕೂಡ ಆಗ್ತಾ ಇರುತ್ತೆ. ಆ ಫ್ರಾಸ್ಟ್ ಆಕ್ಷನ್ ಆಗದಲ್ಲೇ ರೀತಿ ನಾವು ಅದನ್ನ ಡಿಸೈನ್ ಮಾಡಬೇಕು. ಸೊ ಅವಾಯ್ಡೆನ್ಸ್ ಆಫ್ ಏರ್ ಲಾಕ್ಸ್ ಆಸ್ ವೆಲ್ ಆಸ್ ನೋಸ್. ಯಾವುದೇ ರೀತಿ ಏರ್ ಚೋಕ್ ಆಗೋದಾಗ್ಲಿ ಅಥವಾ ಲಾಕ್ ಆಗೋದಾಗ್ಲಿ ಆ ಪಾರ್ಟ್ಸ್ ನ ರೀಪ್ಲೇಸ್ ಮಾಡೋದು ಇದು ಕಂಡೀಷನ್ಸ್ ಅದರಲ್ಲಿ ಪೈಪ್ ಲೈನ್ ಅಲ್ಲಿ ಬರಬಾರದು. ಆ ರೀತಿ ಗಮನ ಇಟ್ಕೊಂಡು ನಾವು ಪೈಪ್ ಲೈನ್ ನ ಡಿಸೈನ್ ನ ಮಾಡಬೇಕು. ಟು ಅವಾಯ್ಡ್ ಫ್ರಿಕ್ಷನ್ ಲಾಸಸ್ ಪೈಪಿಂಗ್ ಶೆಲ್ ಬಿ ಆಸ್ ಸ್ಮೂತ್ ಆಸ್ ಪಾಸಿಬಲ್ ಫ್ರಮ್ ಇನ್ಸೈಡ್. ಸೊ ಫ್ರಿಕ್ಷನ್ ಏನಾಗುತ್ತೆ ಅಂದ್ರೆ ಪೈಪ್ ಮೆಟೀರಿಯಲ್ ಒಳಭಾಗದಲ್ಲಿ ಏನಾದ್ರು ರಫ್ ಇತ್ತು ಅಂತಂದ್ರೆ ನೀರು ಫ್ಲೋ ಆಗ್ಬೇಕಾದ್ರೆ ಏನಾಗುತ್ತೆ ಆ ನೀರಿನ ಸರ್ಫೇಸ್ಗೂ ಮತ್ತೆ ಪೈಪ್ ಸರ್ಫೇಸ್ಗೂ ಏನಾಗುತ್ತೆ ಘರ್ಷಣೆ ಆಗುತ್ತೆ. ಅದಕ್ಕೆ ನಾವು ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಆ ರೀತಿ ಘರ್ಷಣೆ ಇರಬಾರ್ದು. ಆ ರೀತಿ ಘರ್ಷಣೆ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಪೈಪ್ ಅಲ್ಲಿ ಫ್ಲೋ ಆಗಂತ ವಾಟರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ಪೈಪ್ ನ ಒಳಭಾಗವನ್ನ ಸ್ಮೂತ್ ಆಗಿ ಮಾಡಿರ್ಬೇಕು. ಸೊ ಅವಾಗ ಆ ಫ್ರಿಕ್ಷನ್ ಲಾಸಸ್ ರೆಡ್ಯೂಸ್ ಆಗಿ ರಿಕ್ವೈರ್ಡ್ ಪ್ರೆಷರ್ ನಮಗೆ ಸಿಗುತ್ತೆ. ಸೊ ಜನರಲ್ ಲೇಔಟ್ ಆಫ್ ವಾಟರ್ ಸಪ್ಲೈ ಅರೇಂಜ್ಮೆಂಟ್ ಫಾರ್ ಸಿಂಗಲ್ ಅಂಡ್ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಆಸ್ ಪರ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಆಫ್ ಪ್ರಾಕ್ಟೀಸ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಾವು BIS ಅಂತ ಕರಿತೀವಿ. ಸೊ ಅದನ್ನ ಜನರಲ್ ಲೇಔಟ್ ನ ಸಿಂಗಲ್ ಸ್ಟೋರೇಜ್ ಆಗಲಿ ಅಥವಾ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಆಗಲಿ ರೆಡಿ ಮಾಡ್ಬೇಕಾದ್ರೆ ಯಾವ ಪಾಯಿಂಟ್ ಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಥವಾ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ದ ಲೇಔಟ್ ಆಫ್ ವಾಟರ್ ಸಪ್ಲೈ ಶುಡ್ ಬಿ ಸಿಂಪಲ್ ಅಂಡ್ ಡೈರೆಕ್ಟ್ ಆಸ್ ಫಾರ್ ಆಸ್ ಪಾಸಿಬಲ್. ದೇರ್ ಶುಡ್ ಬಿ ನೋ ಕಾಂಪ್ಲಿಕೇಶನ್ಸ್. ಅದನ್ನ ನೋಡಿದ ತಕ್ಷಣ ನಮಗೆ ಯಾವ ರೀತಿ ವಾಟರ್ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಸೊ ಕಾಂಪ್ಲಿಕೇಟೆಡ್ ಅರೇಂಜ್ಮೆಂಟ್ಸ್ ನಾವು ಮಾಡಬಾರ್ದು. The communication pipe between water main and the stopcock at the boundary of premises shall be laid by the administrative authority. ಸೊ ಕಮ್ಯುನಿಕೇಶನ್ ಪೈಪ್ ನ ಎಲ್ಲ ಹಾಕ್ತಿವಿ ಅಂದ್ರೆ ವಾಟರ್ ಮೈನ್ ಅಥಾರಿಟಿ ಅವ್ರು ಹಾಕಿರ್ತಾರೆ. ಅದಾದ್ಮೇಲೆ ಏನಾಗಿರುತ್ತೆ ನಮ್ದು ಸ್ಟಾಪ್ ಕಾಕ್ ಅಥವಾ ವ್ಯಾಲ್ವ್ ಇರುತ್ತೆ. ಆ ವ್ಯಾಲ್ವ್ ಮಧ್ಯದಲ್ಲಿ ಏನ್ ಮಾಡ್ತೀವಿ ನಾವು ಕಮ್ಯುನಿಕೇಶನ್ ಪೈಪ್ ನ ಹಾಕ್ತಿವಿ. ಆ ಕಮ್ಯುನಿಕೇಶನ್ ಪೈಪ್ ನ ಪ್ರೈವೇಟ್ ಪ್ರಾಪರ್ಟಿ ಓನರ್ ಇರ್ತಾರೆ ಅವ್ರು ಹಾಕ್ಬಾರ್ದು. ಅದಕ್ಕೆ ರೆಸ್ಪೆಕ್ಟಿವ್ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಏನಿರುತ್ತೆ ಅವರೇ ಪೈಪ್ ನ ಲೇ ಮಾಡ್ಬೇಕು. ಯಾಕೆಂದ್ರೆ ಕೆಲವೊಂದು ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಮೈನ್ ಇಂದ ಈ ಕಮ್ಯುನಿಕೇಶನ್ ಪೈಪ್ ನ ತಗೋಬೇಕಾದ್ರೆ ಸೊ ಅದಕ್ಕೆ ರಿಕ್ವೈರ್ಡ್ ಡಯಾ ಇರುತ್ತೆ. ಅದನ್ನ ಹಾಕಿ ನಾವೇನ್ ಮಾಡ್ತೀವಿ ಗೂಸ್ ನೆಕ್ ಹಾಕಿ ಅದನ್ನ ಕನೆಕ್ಟ್ ಮಾಡ್ತೀವಿ. ಇಫ್ ಆ ವಾಟರ್ ಮೈನ್ ಅಲ್ಲಿ ಏನಾದ್ರು ನಾವು ಜಾಸ್ತಿ ಡಯಾ ಆಫ್ ಪೈಪ್ ನ ಏನಾದ್ರು ಹೋಲ್ ಮಾಡಿ ತಗೊಂಡಿದ್ರೆ ಜಾಸ್ತಿ ವಾಟರ್ ಬರುತ್ತೆ. ಅದಾಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರಿಗೂ ವಾಟರ್ ಸಪ್ಲೈ ಮಾಡೋದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ ಅವರೇ ಕಮ್ಯುನಿಕೇಶನ್ ಪೈಪ್ ನ ಲೇ ಮಾಡಬೇಕು. ದ ಪೈಪ್ ಶುಡ್ ಬಿ ಲೇಡ್ ಔಟ್ ಆಸ್ ಸ್ಟ್ರೈಟ್ ಆಸ್ ಪಾಸಿಬಲ್. ದಿಸ್ ಈಸ್ ಮಿನಿಮೈಸ್ ಫ್ರಿಕ್ಷನ್ ಲಾಸಸ್ ಅಟ್ ಬೆಂಡ್ಸ್. ಸೊ ನಾವು ಪೈಪ್ ಲೈನ್ ನ ಏನ್ ಲೇ ಮಾಡ್ತೀವಿ ಆದಷ್ಟು ಸ್ಟ್ರೈಟ್ ಆಗಿದ್ರೆ ಆಸ್ ಪರ್ ಆಸ್ ಪಾಸಿಬಲ್ ರಿಕ್ವೈರ್ಡ್ ಪ್ರೆಷರ್ ನಮಗೆ ಸಿಗುತ್ತೆ. ಅವಾಗ ಫ್ರಿಕ್ಷನ್ ಲಾಸ್ ಅಲ್ಲಿ ಪ್ರೆಷರ್ ಕಡಿಮೆ ಆಗೋ ಚಾನ್ಸಸ್ ನ ತಡಿಬಹುದು. ಇಫ್ ನಂಬರ್ ಆಫ್ ಟೀಸ್ ಆಗಿರ್ಬೋದು ಬೆಂಡ್ ಆಗಿರ್ಬೋದು ಈ ತರ ಫಿಟ್ಟಿಂಗ್ಸ್ ನ ಜಾಸ್ತಿ ಕೊಡ್ತಾ ಹೋದಾಗ ವಾಟರ್ ಡೈರೆಕ್ಷನ್ ರೆಗ್ಯುಲರ್ ಇಂಟರ್ವಲ್ ಏನಾದ್ರು ಚೇಂಜ್ ಆಯ್ತಿತ್ತು ಅಂತಂದ್ರೆ ಅವಾಗ ಅದ್ರ ಪ್ರೆಷರ್ ಡ್ರಾಪ್ ಆಗಂತ ಚಾನ್ಸ್ ಇರುತ್ತೆ ಡ್ಯೂ ಟು ಫ್ರಿಕ್ಷನ್. ಆ ರೀತಿ ಇರಬಾರ್ದು. ದ ಲೇಔಟ್ ಶುಡ್ ಬಿ ಸಚ್ ಆಸ್ ಟು ಅಡ್ಮಿಟ್ ಈಸಿ ಇನ್ಸ್ಪೆಕ್ಷನ್, ರಿಪ್ಲೇಸ್ಮೆಂಟ್ ಅಂಡ್ ರಿಪೇರ್. ನಾವು ಮಾಡಿರ್ತಕ್ಕಂಥ ವಾಟರ್ ಸಪ್ಲೈ ಇದೇನು ಅರೇಂಜ್ಮೆಂಟ್ ಏನ್ ಮಾಡಿರ್ತೀವಿ ಅದನ್ನ ಈಸಿಯಾಗಿ ಇನ್ಸ್ಪೆಕ್ಷನ್ ಮಾಡತರ ಇರಬೇಕು. ಏನಾದ್ರು ಎಲ್ಲಾದ್ರೂ ನೀರ್ ಬರ್ತಾ ಇದೆಯಾ ಅಥವಾ ಬರ್ತಾ ಇಲ್ಲ ಅಥವಾ ಎಲ್ಲಾದ್ರೂ ಲೀಕೇಜ್ ಇದೆಯಾ ಅಂತ ಆ ಪಾರ್ಟ್ ಗಳನ್ನ ಈಸಿಯಾಗಿ ರಿಪ್ಲೇಸ್ ಮಾಡತರ ಇರಬೇಕು. ಮತ್ತೆ ಯಾವುದೇ ರೀತಿ ವಾಟರ್ ಸಪ್ಲೈಗೆ ಇಂಟರಪ್ಷನ್ ಆಗದಂಗೆ ಆ ಪಾರ್ಟ್ ನ ರಿಪೇರ್ ಮಾಡತರನು ಕೂಡ ಇರಬೇಕು. ಆಸ್ ಪರ್ ಆಸ್ ಪಾಸಿಬಲ್ ಬರಿಯಿಂಗ್ ಆಫ್ ಪೈಪ್ ಇನ್ ವಾಲ್ಸ್ ಆರ್ ಫ್ಲೋರ್ಸ್ ಶುಡ್ ಬಿ ಅವಾಯ್ಡೆಡ್. ಅಂದ್ರೆ ನಾವು ಒಳಭಾಗದಲ್ಲಿ ನೀರ್ನ ವಾಟರ್ ಸಪ್ಲೈನ ಮಾಡ್ತೀವಿ ಗೋಡೆ ಒಳಭಾಗ ಕನ್ಸೀಲ್ಡ್ ಆಗತ್ತರ ಅಥವಾ ನೆಲ ಹಾಸಿನ ಕೆಳಗಡೆ ಇರೋ ತರದ್ನ ಆದಷ್ಟು ಅವಾಯ್ಡ್ ನ ಮಾಡಬೇಕು. ಸೊ ಅದಕ್ಕೋಸ್ಕರ ವಾಟರ್ ಸಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ವಾಲ್ ಔಟರ್ ಸರ್ಫೇಸ್ ಅಂದ್ರೆ ಬಿಲ್ಡಿಂಗ್ ಔಟರ್ ಸರ್ಫೇಸ್ ಮೇಲ್ಗಡೆ ಅದನ್ನ ಹಾಕ್ತಿವಿ. ದ ರೈಸಿಂಗ್ ಪೈಪ್ ಟು ದ ಸ್ಟೋರೇಜ್ ಸಿಸ್ಟಮ್ ಆರ್ ಫೀಡ್ ಸಿಸ್ಟಮ್ ಶೆಲ್ ಬಿ ಫಿಕ್ಸ್ಡ್ ಅವೇ ಫ್ರಮ್ ದ ವಿಂಡೋ ಆರ್ ವೆಂಟಿಲೇಟರ್. ವಿಂಡೋ ಮತ್ತೆ ವೆಂಟಿಲೇಟರ್ ಆ ಪೈಪ್ ಏನಿರುತ್ತೆ ಅಲ್ಲಿ ಹಾಕಲ್ಲ. ಜನರಲ್ ಆಗಿ ಇಟ್ ಗಿವ್ಸ್ ಆಸ್ಥೆಟಿಕ್ ಅಪಿಯರೆನ್ಸ್ ಗೆ ಏನ್ ಮಾಡುತ್ತೆ ತೊಂದರೆನ ಕೊಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಹಾಕಲ್ಲ, ಅದ್ರ ಪಕ್ಕದಲ್ಲೇ ಹಾಕಿರ್ತೀವಿ. ಸೊ ಸ್ಟ್ರೈಟ್ ವಾಲ್ ಏನ್ ಬರುತ್ತೆ ಆ ಭಾಗದಲ್ಲಿ ಹಾಕಿರ್ತೀವಿ. ಪೈಪಿಂಗ್ ಶೆಲ್ ಬಿ ಫಿಕ್ಸ್ಡ್ ಇನ್ ಸಚ್ ಪೊಸಿಷನ್ಸ್ ಆಸ್ ಟು ಫೆಸಿಲಿಟೇಟ್ ಕ್ಲೀನಿಂಗ್ ಅಂಡ್ ಅವಾಯ್ಡ್ ಅಕ್ಯುಮುಲೇಷನ್ ಆಫ್ ಡರ್ಟ್. ಸೊ ನಾವೇನ್ ಪೊಸಿಷನ್ ಏನ್ ಲೇ ಮಾಡಿರ್ತೀವಿ ಅದರಲ್ಲಿ ಕ್ಲೀನ್ ಮಾಡೋದಕ್ಕಾಗ್ಲಿ ಅಥವಾ ರಿಪೇರಿ ಮಾಡೋದಕ್ಕಾಗ್ಲಿ ಅಥವಾ ಯಾವ್ದೇ ರೀತಿ ಡರ್ಟ್ ಬಂದು ಅಥವಾ ಕಸ ಬಂದು ಕೂತ್ಕೊಳ್ಳೋ ರೀತಿ ಇರಬಾರ್ದು. ಅದನ್ನ ಈಸಿಯಾಗಿ ಕ್ಲೀನ್ ಮಾಡೋ ತರ ಇರಬೇಕು.
ಸೊ ಹಿಯರ್ ಇಸ್ ದ ವಾಟರ್ ಸಪ್ಲೈ ಲೇಔಟ್ ಫಾರ್ ಸಿಂಗಲ್ ಸ್ಟೋರಿ ಬಿಲ್ಡಿಂಗ್. ಸೊ ಇದು ರೋಡ್ ಇರುತ್ತೆ, ಇದು ಪ್ರೈವೇಟ್ ಪ್ರಾಪರ್ಟಿ ಅವ್ರದ್ದು ಸೈಟ್ ಡೈಮೆನ್ಷನ್ ಇದು. ಸೊ ವಾಟರ್ ಮೈನ್ ಇಲ್ಲಿ ಇರುತ್ತೆ, ಅದನ್ನ ಡಬ್ಲ್ಯೂ ಅಂತ ಕರಿತೀವಿ. ಸೊ ವಾಟರ್ ಮೈನ್ ಇಂದ ಕನೆಕ್ಷನ್ ತಗೋಬೇಕು, ಒಂದು ಭಾಗದಲ್ಲಿ ಕನೆಕ್ಷನ್ ತಗೋತೀವಿ, ಆ ಜಾಗಕ್ಕೆ ನಾವು ಎಫ್ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಎಫ್ ಅಂದ್ರೆ ಅಲ್ಲಿ ಫರೋಲ್ ನ ಹಾಕ್ತಿವಿ. ಸೊ ಫರೋಲ್ ನ ಹಾಕಾದ್ಮೇಲೆ ನಾವೇನ್ ಮಾಡ್ತೀವಿ, ಇಲ್ಲಿ ಬಿಲ್ಡಿಂಗ್ ಬೌಂಡ್ರಿ ತನಕ ಬರೋ ತನಕ ನಾವೇನ್ ಮಾಡ್ತೀವಿ, ಸರ್ವಿಸ್ ಪೈಪ್ ನ ಕೊಡ್ತೀವಿ. ಸೊ ಬಿಲ್ಡಿಂಗ್ ಬೌಂಡ್ರಿ ತನಕ ಬರೋ ತನಕ ಸರ್ವಿಸ್ ಪೈಪ್ ನ ಕೊಡ್ತೀವಿ. ಅದಾದ್ಮೇಲೆ ಏನಾಗಿರುತ್ತೆ, ನಮ್ಗೆ ಇಲ್ಲಿ ಸ್ಟಾಪ್ ಕಾಕ್ ಅಥವಾ ವ್ಯಾಲ್ವ್ ಇರುತ್ತೆ. ಅದಾದ್ಮೇಲೆ ಏನ್ ಮಾಡಿರ್ತೀವಿ, ವಾಟರ್ ಮೀಟರ್ ನ ಹಾಕಿರ್ತೀವಿ. ವಾಟರ್ ಮೀಟರ್ ಆದ್ಮೇಲೆ ಡೈರೆಕ್ಟ್ ಸಪ್ಲೈ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೋಗುತ್ತೆ ಪೈಪ್ ಲೈನ್, ಇಲ್ಲ ಅಂತಂದ್ರೆ ಇಲ್ಲಿ ಅಂಡರ್ ಗ್ರೌಂಡ್ ಸ್ಟೋರೇಜ್ ನ ಕೊಟ್ಟು ನಾವು ಅದನ್ನ ಸಂಪಲ್ಲಿ ವಾಟರ್ ನ ಸ್ಟೋರ್ ಮಾಡಬಹುದು. ಅದಾದ್ಮೇಲೆ ಈ ರೀತಿಯಾಗಿ ವಾಟರ್ ಹೋಗಿ ಟಾಯ್ಲೆಟ್ ಆಗಿರ್ಬೋದು, ಅಥವಾ ಕಿಚನ್ ಆಗಿರ್ಬೋದು, ಅಥವಾ ಡೈನಿಂಗ್ ಅಂದ್ರೆ ವಾಶ್ ಬೇಸಿನ್ ಗಾದ್ರೂ ಆಗಿರ್ಬೋದು, ಅಥವಾ ಸಿಂಕ್ ಗಾದ್ರೂ ಆಗಿರ್ಬೋದು, ವಾಟರ್ ನ ಸಪ್ಲೈನ ಮಾಡ್ತೀವಿ. ಸೊ ದಿಸ್ ಈಸ್ ಲೇಔಟ್ ಆಫ್ ವಾಟರ್ ಸಪ್ಲೈ ಫಾರ್ ಸಿಂಗಲ್ ಸ್ಟೋರಿ ಬಿಲ್ಡಿಂಗ್. ನೆಕ್ಸ್ಟ್ ವಾಟರ್ ಸಪ್ಲೈ ಫಾರ್ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್. ಸೊ ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಏನ್ ಮಾಡಿರ್ತೀವಿ ಅಂದ್ರೆ, ವಾಟರ್ ಸ್ಟೋರೇಜ್ ಟ್ಯಾಂಕ್ ನ ಜನರಲ್ ಆಗಿ ನಾವು ಟಾಪ್ ಫ್ಲೋರ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ಡೌನ್ ಟೇಕ್ ಲೈನ್ಸ್ ನ ಅಥವಾ ಡೌನ್ ಟೇಕ್ ಪೈಪ್ ನ ಕೊಟ್ಟು ನಾವೇನ್ ಮಾಡಿರ್ತೀವಿ, ವಾಟರ್ ನ ಪ್ರತಿಯೊಂದು ಬಿಲ್ಡಿಂಗ್ ಗೆ, ಪ್ರತಿಯೊಂದು ಫ್ಲೋರ್ ಗೆ ಅದನ್ನ ಏನ್ ಮಾಡ್ತೀವಿ, ಸಪ್ಲೈನ ಮಾಡ್ತೀವಿ. ಸೊ ದ ಪ್ರೆಷರ್ ಇನ್ ದ ಲೂಪ್ ಅಟ್ ಪೀಕ್ ಡಿಮ್ಯಾಂಡ್ ಶುಡ್ ನಾಟ್ ಬಿಕಮ್ಸ್ ನೆಗೆಟಿವ್. ಅಲ್ಲಿ ಇರೋಂತ ಪ್ರೆಷರ್ ಏನಾಗಿರ್ಬೇಕು, ನಮ್ಗೆ ರಿಕ್ವೈರ್ಡ್ ಪ್ರೆಷರ್ ಅಷ್ಟು ಇರಬೇಕು, ಯಾವುದೇ ಕಾರಣಕ್ಕೂ ಪ್ರೆಷರ್ ಕಮ್ಮಿ ಆಗಬಾರ್ದು ಡ್ಯೂರಿಂಗ್ ಪೀಕ್ ಅವರ್ಸ್, ಎಲ್ಲಾ ಜನಕ್ಕೂ ಅದನ್ನು ಸಪ್ಲೈ ಮಾಡೋದಕ್ಕೆ. ದೀಸ್ ಡೌನ್ ಟೇಕ್ ಪೈಪ್ಸ್ ಆರ್ ಡಿಸೈನ್ ಫಾರ್ ಎ ಪೀಕ್ ಡಿಮ್ಯಾಂಡ್, ಇಟ್ ಹ್ಯಾಸ್ ಟು ಸರ್ವ್. ಆ ಡೌನ್ ಟೇಕ್ ಪೈಪ್ ಏನಿದೆ ಅದನ್ನ ಪೀಕ್ ಡಿಮ್ಯಾಂಡ್ ಅಲ್ಲಿ ಎಲ್ಲಾ ಜನಕ್ಕೂ ಆ ನೀರನ್ನ ಸಪ್ಲೈ ಮಾಡುವಷ್ಟು ಪ್ರಮಾಣದಲ್ಲಿ ಆ ಪೈಪ್ ನ ಡಿಸೈನ್ ನ ಮಾಡಿರ್ಬೇಕು. ಸೊ ಹಿಯರ್ ವಿ ಕ್ಯಾನ್ ಸಿ, ಇಲ್ಲಿ ವಾಟರ್ ಮೈನ್ ಇಂದ ನೀರ್ ಬರುತ್ತೆ, ನೀರ್ನ ಡೈರೆಕ್ಟ್ ಆಗಿ ಮೇಲ್ಭಾಗ ಸಪ್ಲೈ ಮಾಡ್ತೀವಿ. ಮೇಲ್ಭಾಗದಲ್ಲಿ ಓವರ್ ಹೆಡ್ ಟ್ಯಾಂಕ್ ನ ಪ್ರೊವೈಡ್ ಮಾಡಿರ್ತೀವಿ. ಸೊ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರನ್ನು ಸ್ಟೋರ್ ಆಗುತ್ತೆ, ಅದನ್ನ ಪ್ರತಿಯೊಂದು ಫ್ಲೋರ್ಗೂ ಕೂಡ ಸಪ್ಲೈನ ಮಾಡ್ತಾ ಹೋಗ್ತೀವಿ. ಸೊ ಹಾಟ್ ವಾಟರ್ ಸಪ್ಲೈ ಬೇಕಾದಾಗ ನಾವೇನ್ ಮಾಡ್ತೀವಿ, ಸಪರೇಟ್ ಟ್ಯಾಂಕ್ ನ ಕೊಟ್ಕೊಂಡು ಬೇಕಾದ್ರೆ ಡೈರೆಕ್ಟ್ ಆಗಿ ಗೀಸರ್ ಸಪ್ಲೈನ ಕೊಡಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದೇ ಟ್ಯಾಂಕ್ ಇಂದ ಬೇಕಾದ್ರೆ ಅದಕ್ಕೆ ಸಪ್ಲೈನ ಕೊಡಬಹುದು. ಸೊ ಡೊಮ್ಯಾಸ್ಟಿಕ್ ಅಂಡ್ ಫ್ಲಶಿಂಗ್ ಟ್ಯಾಂಕ್ಸ್ ಆರ್ ಪ್ರೊವೈಡೆಡ್ ಫಾರ್ ಸಚ್ ಝೋನ್ಸ್ ಇಂಡಿಪೆಂಡೆಂಟ್ಲಿ ಆನ್ ದ ಸರ್ವಿಸ್ ಫ್ಲೋರ್ಸ್. ಈ ಸರ್ವಿಸ್ ಫ್ಲೋರ್ ಬೇಕಾದ್ರೆ ಅದನ್ನ ನಾವು ಪ್ರೊವೈಡ್ ಮಾಡಬಹುದು. ಸೊ ಕೆಲವೊಂದು ಈ ತರ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಏನ್ ಮಾಡಿರ್ತಾರೆ, ಸ್ಟೇರ್ ಕೇಸ್ ಹೆಡ್ ರೂಮ್ ಏನಿರುತ್ತೆ ಅದ್ರ ಮೇಲ್ಭಾಗದಲ್ಲಿ ಬೇಕಾದ್ರೆ ಓವರ್ ಟ್ಯಾಂಕ್ ನ ಕಟ್ಟಿರ್ತಾರೆ ಟು ಯುಟಿಲೈಸ್ ದಟ್ ಸ್ಪೇಸ್. An individual or combined connection to each zone is given and water is lifted through single or set of pumps. So upfeed system ಆದ್ರೆ ವಾಟರ್ ಮೇನ್ ಇಂದ ಡೈರೆಕ್ಟ್ ಆಗಿ ನೀರು ಮೇಲ್ಭಾಗ ಓವರ್ ಹೆಡ್ ಟ್ಯಾಂಕ್ ಹೋಗುತ್ತೆ. ಅವಾಗ ಅಥವಾ ಡೌನ್ ಫೀಡ್ ಸಿಸ್ಟಮ್ ಅಲ್ಲಿ ಮಾಡೋದಾದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಗ್ರೌಂಡ್ ಟ್ಯಾಂಕ್ ನ ಅಥವಾ ಅಂಡರ್ ಗ್ರೌಂಡ್ ಟ್ಯಾಂಕ್ ನ ಅಥವಾ ಸಂಪ್ ನ ಕಟ್ಟಬೇಕು. ಸಂಪ್ ಇಂದ ಏನ್ ಮಾಡ್ಬೇಕು, ಬೈ ಯೂಸ್ ಆಫ್ ಪಂಪ್ ಓವರ್ ಹೆಡ್ ಟ್ಯಾಂಕ್ ನೀರ್ನ ಸಪ್ಲೈನ ಮಾಡಬೇಕು. ಸೊ ಅವಾಗ ನಮಗೆ ಪಂಪ್ ರಿಕ್ವೈರ್ಮೆಂಟ್ ಅವಶ್ಯಕತೆ ಇರುತ್ತೆ. ಅದರಲ್ಲಿ ಇದರ ಒನ್ ಪಂಪ್ ಆದ್ರೂ ಯೂಸ್ ಮಾಡಬಹುದು, ಅಥವಾ ಸೀರೀಸ್ ಆಫ್ ಪಂಪ್ ನ ಬೇಕಾದ್ರೆ ಕೂಡ ಯೂಸ್ ನ ಮಾಡಬಹುದು. ಲೈಕ್ ದಿಸ್ ವಾಟರ್ ಮೈನ್ ಇದೆ, ಆ ವಾಟರ್ ಮೈನ್ ಇಂದ ಬಿಲ್ಡಿಂಗ್ ಬೌಂಡ್ರಿ ಕಡೆ ಬರ್ತಾ ಇರುತ್ತೆ. ಇಲ್ಲಿ ವಾಟರ್ ಮೀಟರ್ ಪ್ರೊವೈಡ್ ಮಾಡಿರ್ತೀವಿ, ಆ ಮೀಟರ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಎಷ್ಟು ನೀರು ಯೂಸ್ ಮಾಡ್ತಿದ್ದಾರೆ ಅಂತ. ಸೊ ಅದಾದ್ಮೇಲೆ ಈ ತರ ಅಂಡರ್ ಗ್ರೌಂಡ್ ಸ್ಟೋರೇಜ್ ಬರುತ್ತೆ. ಸೊ ಅದನ್ನ ಸಂಪ್ ಅಂತ ಕರಿತೀವಿ. ಆ ಸಂಪ್ ಇಂದ ಪಂಪ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ನೀರ್ನ ಇಲ್ಲಿ ನಾವು ನೋಡಬಹುದು ಓವರ್ ಹೆಡ್ ಟ್ಯಾಂಕ್ ಕಳಿಸಿರ್ತೀವಿ. ಸೊ ಓವರ್ ಹೆಡ್ ಟ್ಯಾಂಕ್ ಕಳಿಸಿರೋಂತ ನೀರ್ನ ನಾವೇನ್ ಮಾಡ್ತೀವಿ, ಈಚ್ ಫ್ಲೋರ್ಸ್ ಗೆ ಬೈ ಡೌನ್ ಟೇಕ್ ಪೈಪ್ ಇಂದ ಸಪ್ಲೈನ ಮಾಡ್ತೀವಿ. ಸೊ ಇದರ ವಾಟರ್ ಕ್ಲಾಸೆಟ್ ಆಗಿರ್ಬೋದು, ವಾಶ್ ಬೇಸಿನ್ ಆಗಿರ್ಬೋದು, ಅಥವಾ ಶವರ್ ಆಗಿರ್ಬೋದು, ಅಥವಾ ಟ್ಯಾಪ್ ಆಗಿರ್ಬೋದು, ಅದಕ್ಕೆ ಈಚ್ ಫ್ಲೋರ್ಸ್ ಗೆ ಸಪ್ಲೈನ ಮಾಡ್ತೀವಿ. ಸೊ ದಿಸ್ ಈಸ್ ಎ ಟಿಪಿಕಲ್ ಲೇಔಟ್ ಫಾರ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್, ಬೋತ್ ಡೈರೆಕ್ಟ್ ಲೈನ್ ಆಸ್ ವೆಲ್ ಆಸ್ ಫ್ರಮ್ ಸಂಪ್. ಸೊ ಇವಾಗ ನಾವು ಕೊಟ್ಟಿದ್ದು ಸಂಪ್ ಇಂದ ಹೋಗಿರೋದಕ್ಕೆ. ಡೈರೆಕ್ಟ್ ಲೈನ್ ಆಯ್ತಂದ್ರೆ ಇನ್ ಕೇಸ್ ಆಫ್ ಕಿಚನ್ ಅಲ್ಲಿ ನಾವು ನೀರ್ನ ರೆಗ್ಯುಲರ್ ಯೂಸ್ ಮಾಡಿರ್ತೀವಿ. ಇಫ್ ವಾಟರ್ ಮೇನ್ ಅಲ್ಲಿ ಆಲ್ವೇಸ್ ವಾಟರ್ ಅವೈಲಬಲ್, ಅಫಿಡ್ ಸಿಸ್ಟಮ್ ನೀರು ಕೊಡ್ತಾ ಇದ್ರೆ ಡೈರೆಕ್ಟ್ ಬೇಕಾದ್ರೆ ನಾವು ಕಿಚನ್ ಗೆ ನೀರ್ನ ಸಪ್ಲೈನ ಮಾಡಬಹುದು. So multiple choice questions. When the pressure in the municipal supply is vary, water can be supplied by upfeed system, downfeed system, gravity system, none of these. So when the pressure in the municipal water supply is high, avaga now we go for upfeed system. So the correct answer is option A, upfeed system. So municipal water supply scheme having pressure nearly or equal to 80 psi, ಆ ಟೈಮ್ ಅಲ್ಲಿ ಏನ್ ಮಾಡ್ತೀವಿ, upfeed system ನ ಯೂಸ್ ನ ಮಾಡ್ತೀವಿ. Plumbing pipes in the building should be away from dash, ventilators and windows, floors, pumps, taps. So ventilators and windows ಇಂದ ಅದು plumbing ಪೈಪ್ಸ್ ಏನಿರುತ್ತೆ ಅದು ಹೊರಗಡೆ ಇರಬೇಕು. ಸೊ ಬಿಕಾಸ್
Plumbing pipes should be away from the ventilators and windows so that fumes can be easily dissipate and aesthetically not good. ಸೊ ಪೈಪ್ ಲೈನ್ ಹಾಕೋದ್ರಿಂದ ಆಸ್ಥೆಟಿಕಲ್ ಅಂದ್ರೆ ಔಟ್ ಸೈಡ್ ಇಂದ ಎಲಿವೇಶನ್ ನೋಡಿದಾಗ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ವಿಂಡೋ ಅಥವಾ ವೆಂಟಿಲೇಟರ್ ಮೇಲ್ಭಾಗದಲ್ಲಿ ಅದನ್ನ ಬರ್ದಂಗೆ ನಾವು ನೋಡ್ಕೊಂತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕಾಂಪೋನೆಂಟ್ ಆಫ್ ಪ್ಲಂಬಿಂಗ್ ವಾಟರ್ ಸಪ್ಲೈ ಸಿಸ್ಟಮ್? ಸೊ ಪ್ಲಂಬಿಂಗ್ ವಾಟರ್ ಸಪ್ಲೈ ಸಿಸ್ಟಮ್ದು ಕಾಂಪೋನೆಂಟ್ ಅಲ್ಲ ಅಂತಂದ್ರೆ, ಸೊ ವ್ಯಾಲ್ವ್ ಕೂಡ, ಸರಿ ಆಪ್ಷನ್ ಎ ವಾಶ್ ಬೇಸಿನ್, ಆಪ್ಷನ್ ಬಿ ವಾಟರ್ ಸಪ್ಲೈ ಅಂಡ್ ಡಿಸ್ಟ್ರಿಬ್ಯೂಷನ್ ಪೈಪ್ಸ್, ಆಪ್ಷನ್ ಸಿ ವ್ಯಾಲ್ವ್ಸ್, ಆಪ್ಷನ್ ಡಿ ಸ್ಟೋರೇಜ್ ಟ್ಯಾಂಕ್ಸ್. ವಾಟರ್ ಸಪ್ಲೈ ಪೈಪ್, ಡಿಸ್ಟ್ರಿಬ್ಯೂಷನ್ ಪೈಪ್ಸ್ ಅದು ಕೂಡ ಕಾಂಪೋನೆಂಟ್ ಆಫ್ ಪ್ಲಂಬಿಂಗ್ ವಾಟರ್ ಸಪ್ಲೈ, ವ್ಯಾಲ್ವ್ಸ್ ಕೂಡ ಕಾಂಪೋನೆಂಟ್, ಸ್ಟೋರೇಜ್ ಟ್ಯಾಂಕ್ ಕೂಡ ಕಾಂಪೋನೆಂಟ್. ಇಯರ್ ಕಾಂಪೋನೆಂಟ್ ಅಲ್ಲ ಅಂತಂದ್ರೆ ಅದು ವಾಶ್ ಬೇಸಿನ್. So plumbing system consists of entire system of fixtures which are used for the supply and drainage of water. The various components of plumbing water supply systems are water supply pipe ಆಗಿರಬಹುದು, distribution pipe ಆಗಿರಬಹುದು, valves ಆಗಿರಬಹುದು, storage tank ಆಗಿರಬಹುದು ಇರ್ತವೆ. ವಾಶ್ ಬೇಸಿನ್ ಅಲ್ಲ. The diameter of the water service pipe may vary from dash 2 to 15 mm, 12 to 40 mm, 50 to 75 mm, 60 to 80 mm. So service pipe ಏನಿದೆ ಅದನ್ನ 12 to 40 mm ಇಟ್ಟಿರ್ತೀವಿ ನಾವು, ಅರೌಂಡ್ ಹಾಫ್ ಇಂಚ್ ಇಂದ 1.5 inch ವರೆಗೂ. So general ಆಗಿ the metal which are commonly used for service pipes are copper, lead, GI ಅಥವಾ PVC. To avoid contamination, dash should not be laid by side, sewage and water pipe, service pipe, distribution pipe, main pipeline. ಸೊ ಕಂಟಾಮಿನೇಷನ್ ಅಂದ್ರೆ ಒಂದಕ್ಕೊಂದು ನೀರು ಮಿಕ್ಸ್ ಆಗೋದು. ಸೊ ಅದು ಯಾವ್ದು ಹಾಕ್ಬಾರ್ದು ಅಂತಂದ್ರೆ ಸೀವೇಜ್ ಅಂಡ್ ವಾಟರ್ ಪೈಪ್ ನ ಎರಡನ್ನು ಸೈಡ್ ಬೈ ಸೈಡ್ ಲೇ ಮಾಡಬಾರ್ದು. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, sewage and water pipeline. So if there is any breakage of sewer line, there will be a chances of mixing of sewage water into water pipeline. ಅದಕ್ಕೋಸ್ಕರ sewage ಮತ್ತೆ water pipeline ಇದೆ should not be laid side by side. Next, move on to short type questions. What is downfeed system? Answer is, when water is pumped from a sump to a overhead tank, then water is supplied to all floors of the building by gravity. So ಅವಾಗ ಅದನ್ನ ನಾವು ಡೌನ್ ಫೀಡ್ ಸಿಸ್ಟಮ್ ಅಂತ ಕರಿತೀವಿ. Why the laying of pipeline should be straight as far as possible in the supply of water? ಸೊ ಅವಾಗ ಸ್ಟ್ರೈಟ್ ಆಗಿ ಏನಕ್ಕೆ ಹಾಕ್ಬೇಕು ವಾಟರ್ ಸಪ್ಲೈ ಲೈನ್ ಅಂತ ವಾಟರ್ ಸಪ್ಲೈ ಸ್ಕೀಮ್ ಅಲ್ಲಿ. ಸೊ ಸ್ಟ್ರೈಟ್ ಆಗಿ ಹಾಕೋದ್ರಿಂದ ಫ್ರಿಕ್ಷನ್ ಲಾಸ್ ಕಡಿಮೆ ಆಗಿ ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ಪ್ರೆಷರ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಆಸ್ ಫಾರ್ ಆಸ್ ಪಾಸಿಬಲ್ ನಾವು ಸ್ಟ್ರೈಟ್ ಆಗಿ ಹಾಕ್ಬೇಕು. ಸೊ ಕರೆಕ್ಟ್ ಆನ್ಸರ್ ಇಸ್, ದ ಪೈಪ್ ಶುಡ್ ಬಿ ಲೈಡ್ ಔಟ್ ಆಸ್ ಸ್ಟ್ರೈಟ್ ಆಸ್ ಪಾಸಿಬಲ್ ಟು ಮಿನಿಮೈಸ್ ದ ಫ್ರಿಕ್ಷನ್ ಲಾಸಸ್ ಅಟ್ ಬೆಂಡ್ಸ್ ಅಂಡ್ ಟು ಮೇಕ್ ಎ ಸ್ಮೂತ್ ವಾಟರ್ ಫ್ಲೋ. ಮೆನ್ಷನ್ ಎನಿ ಒನ್ ಅಡ್ವಾಂಟೇಜಸ್ ಆಫ್ ಅಪ್ಫೀಡ್ ಸಿಸ್ಟಮ್. ಸೊ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಅಪ್ಫೀಡ್ ಸಿಸ್ಟಮ್ ಎಲಿಮಿನೇಟ್ಸ್ ಎಕ್ಸ್ಟ್ರಾ ಕಾಸ್ಟ್ ಆಫ್ ಪಂಪ್ಸ್ ಅಂಡ್ ಟ್ಯಾಂಕ್ಸ್. ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಆಗಿ ವಾಟರ್ ಮೇಲೆ ಪ್ರೆಷರ್ ಇರುತ್ತೆ, ಡೈರೆಕ್ಟ್ ಆಗಿ ನಾವೇನ್ ಮಾಡ್ತೀವಿ ಈಚ್ ಫ್ಲೋರ್ಸ್ ಗೆ ವಾಟರ್ ನ ಸಪ್ಲೈ ಮಾಡ್ತೀವಿ. ಅಲ್ಲಿ ಯಾವುದೇ ಪಂಪ್ ಆಗ್ಲಿ ಅಥವಾ ಸ್ಟೋರೇಜ್ ಆಗ್ಲಿ ಯೂಸ್ ನ ಮಾಡಲ್ಲ. ಹೌ ಇಸ್ ದ ವಾಟರ್ ಟೇಕನ್ ಇನ್ ಟು ದ ಬಿಲ್ಡಿಂಗ್? ಸೊ ವಾಟರ್ ಮೈನ್ ಇರುತ್ತೆ, ಅದರಿಂದ ನಾವೇನ್ ಮಾಡ್ತೀವಿ ಸರ್ವಿಸ್ ಕನೆಕ್ಷನ್ ನ ತಗೊಂಡು ಏನ್ ಮಾಡ್ತೀವಿ ವಾಟರ್ ಮೈನ್ ಇಂದ ಬಿಲ್ಡಿಂಗ್ ಗೆ ಕನೆಕ್ಷನ್ ನ ಕೊಡ್ತೀವಿ. ವಿಚ್ ವಾಟರ್ ಸಪ್ಲೈ ಸಿಸ್ಟಮ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಪವರ್ ಇಂಟರ್ಸೆಪ್ಷನ್? ಇನ್ ಕೇಸ್ ಆಫ್ ಡೌನ್ ಫೀಡ್ ಸಿಸ್ಟಮ್ ಏನಾದ್ರೂ ಪವರ್ ಫ್ಲಕ್ಚುಯೇಷನ್ ಅಥವಾ ಇಂಟರಪ್ಷನ್ ಆಯ್ತು ಅಂದ್ರೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಅಥವಾ ಇಂಟರಪ್ಷನ್ ಆಗಲ್ಲ. ಸೊ ಕರೆಕ್ಟ್ ಆನ್ಸರ್ ಇಸ್ ಡೌನ್ ಫೀಡ್ ಸಿಸ್ಟಮ್. This is the end of the session. I would like to acknowledge our team members for their guidance and contribution, particularly to this session. Thank you.